ಅಮ್ಮನಿಂದ ಎಷ್ಟೋ ವಿಷಯನ ಕಲ್ತ್ಕೊಂಡಿದ್ದೀನಿ ನಾನು. ಏನು ಬಹಳ ಒಳ್ಳೆ ಗುಣಗಳು ಅಂತ ಅನಿಸ್ತು ನಿಂಗೆ? ಏನು ಅವರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು? ಅಲ್ಲ, ಪೇಷನ್ಸ್ ನಮ್ಮ ಅಮ್ಮನಿಂದ ಕಲಿಬೇಕಾದ್ದು. ಯಾರನ್ನು ಕಂಡ್ರೂ ದ್ವೇಷ ಇಲ್ಲ, ಯಾರನ್ನ ಬಗ್ಗೆನೂ ರಿಮಾರ್ಕ್ಸ್ ಕ್ರಿಟಿಸೈಸ್ ಮಾಡೋದು ಎಂದೂ ಮಾಡ್ತಾ ಇರಲಿಲ್ಲ. ಗ್ರೇಟೆಸ್ಟ್ ಕ್ವಾಲಿಟಿ ಇದೆ ನಮ್ಮ ಅಮ್ಮನದು. ಅಜಾತ ಶತ್ರು. ಒಬ್ಬರ ಬಗ್ಗೆ ಕಾಮೆಂಟ್ ಮಾಡೋದು, ಒಬ್ಬರನ್ನ ವಹಿಸ್ಕೊಳ್ಳೋದು, ಇನ್ನೊಬ್ಬರನ್ನ ಹೊಗಳೋದು. ನನ್ನ ಆಸ್ ಫಾರ್ ಎಸ್ ಮೈ ನಾಲೆಡ್ಜ್ ಗೋಸ್, ಬಾಕರ್ ಹೇಗೆ ಯಾವ ಥರ ಅವ್ರನ್ನ ಅಪ್ರೋಚ್ ಮಾಡ್ತಾರೋ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಮೈ ಅಬ್ಸರ್ವೇಷನ್ ನಿಂದು, ನೀನು ಅಮ್ಮನಿಂದ ಏನು ಒಳ್ಳೇದು ಕಲಿತೆ? ಅದನ್ನೇ ಹೇಳು, ಪೇಷನ್ಸು, ಇನ್ನೊಬ್ಬರ ವಿಷಯದಲ್ಲಿ ಇಂಟರ್ಫಿಯರ್ ಆಗದೆ ಇರೋದು. ಒಬ್ಬರು ಮನೆಗೆ ಹೋಗೋರು, ಅವ್ರ ಫ್ರೆಂಡ್ ಮನೆಗೆ, ಅವರು ಆ ಫ್ರೆಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮಾತ್ರ ಕೇಳೋರು. ತನ್ನ ಪರ್ಸನಲ್ ವಿಷಯ ಆಗಲಿ, ತನ್ನ ಇದಾಗಲಿ ಒಬ್ಬರ ಜೊತೆ ಶಿ ನೆವರ್ ಯೂಸ್ ಟು ಶೇರ್. ದಿ ಗ್ರೇಟೆಸ್ಟ್ ಕ್ವಾಲಿಟಿ ಅದು ಅಲ್ವಾ? ಹೌದು ಹೌದು. ಅವ್ರಿಗೆ ಬೇಜಾರಾದ್ರೆ ಸ್ವಲ್ಪ ಟನ್ ಕಳಿಯೋಕ್ಕೆ ಶೇಷಮ್ಮನ ಮನೆಗೆ ಹೋಗೋರು. ಆ ಶೇಷಮ್ಮನವ್ರ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತೆ, ಅವ್ರು ಏನಾದರೂ ಮಾತಾಡಿದ್ರೆ ಶಿ ಜಸ್ಟ್ ಯೂಸ್ ಟು ಲಿಸನ್. ಶಿ ನೆವರ್ ಯೂಸ್ ಈವನ್ ಟು ರಿಯಾಕ್ಟ್, ಬಟ್ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕೇಳೋರು. ದಟ್ ಇಸ್ ದ ಕ್ವಾಲಿಟಿ ಐ ಅಬ್ಸರ್ವ್ಡ್ ಇನ್ ಹರ್, ಆ್ಯಂಡ್ ಸೋ ಮಚ್ ಆಫ್ ಪೇಷನ್ಸ್. ಆ ಥರ ಪೇಷನ್ಸ್ ನಮ್ಗೆ ಯಾರಿಗೂ ಬರೋಲ್ಲ. ಹೇಳ್ದಲ್ಲ, ಅದು ಅವನು ಶತ್ರುವಾಗಿ ಕಂಡ ಮನುಷ್ಯನ ಹೆಣನ ತೊಡೆ ಮೇಲೆ ಮಲಗಿಸ್ಕೊಂಡು ಆ ಜಟ್ಕಾ ಗಾಡಿಯಲ್ಲಿ ತೊಗೊಂಬಂದು ನಮ್ಮ ಅಮ್ಮ ಅಂದರೆ ಯಾರು ಮಾಡ್ತಾರೆ ಈ ಕಾಲದಲ್ಲಿ? ಜಸ್ಟ್ ಎಂಥ ಒಂದು ಸ್ಪಿರಿಚುವಲ್ ಫಿಲಸಾಫಿಕಲ್ ವೇ ಆಫ್ ಲೈಫ್ ಅವ್ರದ್ದು. ನಮ್ಮ ಚಿಕ್ಕಪ್ಪ ಭಾಳ ಕೆಟ್ಟವರು, ತುಂಬ ಕೆಟ್ಟ ಮಾತೆಲ್ಲ ಆಡಿದರು. ಹೋಗಿ ಯಾರ ಮನೆಯಲ್ಲೆಲ್ಲ ಬಂದ್ಬಿಟ್ರು, ಸತ್ತೋಗ್ಬಿಟ್ರು. ಅವರು ಪಾಠದ ಮನೆಗೆ ಬಂದು ವೀಣೆ ಹೇಳ್ಕೊಡೋಕ್ಕೆ ಬಂದರು, ಅಲ್ಲಿ ಸತ್ತೋಗ್ಬಿಟ್ರು. ನಮ್ಮ ಅಪ್ಪ ಪಾಪ ಅವ್ರಿಗೆ ಟ್ಯೂಷನ್ ವೀಣೆ ಪಾಠ ಹೇಳ್ಕೊಡೋದು. ಅವ್ರು ಎಲ್ಲಿ ಯಾವ ಟೈಮಲ್ಲಿ ಯಾರ ಮನೇಲಿ ಹೋಗಿ ಪಾಠ ಹೇಳ್ಕೊಡ್ತಾರೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಆ ಕಾಲದಲ್ಲಿ ಅವ್ರು ಸತ್ತೋದ್ರು, ಆ ವಿಷಯ ಗೊತ್ತಾಗಿದೆ. ಅದು ಅವ್ರ ಮನೇಲಿ ಸತ್ತೋಗಿದ್ದಾರೆ. ಪಾಠ ಹೇಳ್ಕೊಡೋಕೆ ಹೋದರೆ ಅವ್ರ ಮನೇಲಿ ಅವ್ರು ಸತ್ತೋಗಿದ್ದಾರೆ ನಮ್ಮ ಚಿಕ್ಕಪ್ಪ. ಈ ವಿಷಯ ಹೇಗೆ ನಮ್ಮ ಅಪ್ಪಗೆ ತಿಳಿಸೋದು? ಯಾರು ಏನೂ ಗೊತ್ತಿಲ್ಲ. ತಕ್ಷಣ ಶೀ ಟುಕ್ ದಟ್ ಇನಿಷಿಯೇಟಿವ್. ನಮ್ಮ ಅಮ್ಮ ಶೀ ಟುಕ್ ದ ಇನಿಷಿಯೇಟಿವ್. ಹೋಗಿ ಅವ್ರ ಮನೆಗೆ ಹೋಗಿ ಆ ಹೆಣನ ತಗೊಂಡು ತೊಡೆ ಮೇಲೆ ಹಾಕೊಂಡು ಜಟ್ಕಾ ಗಾಡಿಯಲ್ಲಿ ಅವ್ರ ಮನೆಗೆ, ನಮ್ಮ ಚಿಕ್ಕಪ್ಪನ ಮನೆಗೆ ಹೆಣನ ತೊಗೊಂಡೋಗಿ ಅಲ್ಲಿ, ಆ್ಯಂಡ್ ಶೀ ಟುಕ್ ದಿ ಇನಿಷಿಯೇಟಿವ್ ಟು ಡೂ ಅದರ್ ಥಿಂಗ್ಸ್. ಇವತ್ತಿಗೂ ನಾವು ನೆನೆಸ್ಕೊಳ್ತೀವಿ ಆ ಥರ ಕರೇಜ್ ಅಂತ ಹೇಳ್ತಿರೋ, ಇಲ್ಲ ಒಂದು ಹ್ಯೂಮನ್ ಇದು ಫೀಲಿಂಗು ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತು ತಲೆನಲ್ಲಿ ನನಗೆ ಅಬ್ಸರ್ಡ್ದಾಗಿದೆಪ್ಪ. ಎಷ್ಟೇ ಫಿಲಾಸಫಿ ಓದಲಿ, ಎಷ್ಟೇ ಸ್ಪಿರಿಚುವಲಿ ಮಾಡಲಿ, ಶಿ ಈಸ್ ಪ್ರಾಕ್ಟಿಕಲ್ ಫಿಲಾಸಫರ್, ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಫಾಲೋವರ್. ನಾನು ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಹರ್. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ರೆ ನನಗೆ ಅವ್ರ ಜ್ಞಾಪಕ. ಯಾವಾಗ ಅಡುಗೆ ಮಾಡೋಕ್ಕೆ ಹೋದರೆ ಅವ್ರ ಜ್ಞಾಪಕ, ದೇವರ ಹತ್ರ ಹೋದರೆ ಅವ್ರ ಜ್ಞಾಪಕ ಎಲ್ಲ. ಆಮೇಲೆ ಶಿ ನೆವರ್ ಯೂಸ್ ಟು ಬೋಸ್ಟ್ ಅಬೌಟ್ ಹರ್ ಸೆಲ್ಫ್. ಆಮೇಲೆ ಅವರು ಇದು ನಾವು ಸುಮ್ಮನೆ ಓದ್ತೀವಿ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ ಅಂತ ಎಲ್ಲ ಓದ್ತೀವಿ ಅಷ್ಟೇ ಹೊತ್ತು. ಅಂಥ ಒಂದು ಸ್ಥಿತಪ್ರಜ್ಞೆ ಅಂದರೆ ನಮ್ಮ ಅಮ್ಮನಿಗಿತ್ತು ಅದು. ಅಟ್ಲೀಸ್ಟ್ ಯಾರ ಬಗ್ಗೆನೋ ಶಿ ನೆವರ್ ಯೂಸ್ ಟು ಕಾಮೆಂಟ್ ಆಸ್ ಫಾರ್ ಎಸ್ ಮೈ ನಾಲೆಡ್ಜ್ ಗೋಸ್. ಒಬ್ಬರು ಬಂದೇನೋ ಒಬ್ಬರು ಇದನ್ನ ಇಲ್ಲ. ಆ್ಯಂಡ್ ಶಿ ನೆವರ್ ಯೂಸ್ ಟು ಇಂಟರ್ಫಿಯರ್ ಇನ್ ಎನಿಬಡೀಸ್ ಅಫೇರ್. ಇಟ್ ಇಸ್ ನಾಟ್ ಎ ಗ್ರೇಟ್ ಕ್ವಾಲಿಟಿ. ಈ ಕಾಲದಲ್ಲಿ ಅದು ಒಳ್ಳೆ ಉಪ್ಪಿನಕಾಯಿ ಇದು ತಿಂದಾಗ ಇಂಟ್ರೆಸ್ಟ್ ಜನಗಳಿಗೆ ಇನ್ನೊಬ್ಬರ ಮನೆ ವಿಷಯದಲ್ಲಿ ಅದಿಲ್ಲ. ಅದು ಅವ್ರಿಗೆ ನನಗೆ ಅದೇ ಆಶ್ಚರ್ಯ. ಮನೇಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನೂ ಊಟಕ್ಕೆ ಯಾರು ರೆಡಿಯಾಗಿರಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಒಬ್ಬರು ಮನೆಗೆ ಹೋಗೋರು. ಅದೇ ಈ ಪಾರಿಂತ ಇರಲ್ಲ, ಅವರ ತಾಯಿಯವ್ರನ್ನ ಅಲ್ಲಿ ಹೋಗೋರು ಯಾತಕ್ಕೆ ಹೋಗ್ತಾ ಇದ್ರು? ಏನೋ ಶೇಷಮ್ಮನವರೇ ಮಾತಾಡ್ಕೊಂಡು ಕೂದ್ರು. ಸೊ ಶಿ ಯೂಸ್ ಟು ಟಾಕ್. ಏನಾದರೂ ಅಕ್ಕಪಕ್ಕದ ಮನೆ ವಿಷಯ ಅದು ಇದು, ಶಿ ಯೂಸ್ ಟು ಜಸ್ಟ್ ಲಿಸನ್. ನಮ್ಮನೆಗೆ ಬಂದು ನಾವು ಈ ಥರ ಮಾತಾಡಿದ್ರು, ಅವ್ರು ಹೀಗೆ ಹೇಳಿದ್ರು, ಅವ್ರು ಹೇಳಿದ್ರು, ಅದು ಕೂಡ ಹೇಳ್ತಾ ಇರಲಿಲ್ಲ. ಅವ್ರ ರಿಲ್ಯಾಕ್ಸೇಷನ್ ಅಷ್ಟೇ, ಬೇರೇನಿಲ್ಲ. ದಟ್ ದಿ ಗ್ರೇಟ್ ಕ್ವಾಲಿಟಿ
ಐ ಹ್ಯಾವ್ ಅಬ್ಸರ್ವ್ಡ್ ಮೇ ಬಿ ವಿ ಆರ್ ನಾಟ್ ಏಬಲ್ ಟು ಫಾಲೋ ಅಂತ ಒಂದೊಂದ್ಸಲಿ ಅನ್ಸುತ್ತೆ. ಅವರ ಅತ್ತೆ ನಾದ್ನೀರ್ ಜೊತೆ ಎಲ್ಲ ಹೇಗಿದ್ರು? ಅಯ್ಯೋ, ಅವ್ರು ನಮ್ಮ ನಾದ್ನೀರ್ಗೆಲ್ಲ ಅದೇ ನಮ್ಮ ಅಪ್ಪನ ತಂಗಿರ್ಗಳಿಗೆಲ್ಲ ಅದಕ್ಕೆಮ್ಮ ಅಂತಂದ್ರೆ ಐಡಿಯಲ್ ಅವ್ರಿಗೆಲ್ಲ. ಶಿಬಿಕೆಮ್ಮ ಐಡಿಯಾ 13 ವರ್ಷದ ಹುಡುಗಿ ನಮ್ಮ ಅಪ್ಪನ ಮದುವೆ ಮಾಡ್ಕೊಂಡಾಗ ನಮ್ಮಮ್ಮ ಆ 13 ವರ್ಷಕ್ಕೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದು. ಅವ್ರು ಶಿ ಬಿಕೇಮ್ ಸೋ ಕ್ಲೋಸ್ ಟು ದಿಸ್ ಫ್ಯಾಮಿಲಿ ದ್ಯಾನ್ ಹರ್ ಓನ್ ಪೇರೆಂಟ್ಸು. ಅವ್ರ ಇಬ್ಬರೇ ಮಕ್ಕಳು, ನಮ್ಮ ಅಮ್ಮ ಅವರ ಅಣ್ಣ, ಅವ್ರ ತಂದೆ ತಾಯಿಗೆ ಅವ್ರ ಇಬ್ಬರೇ ಮಕ್ಕಳು. ಆದರೆ ಅವ್ರು ಶಿ ಬಿಕೇಮ್ ಮೈದಾ ಮನೆಯಲ್ಲಿ ಅತ್ತೆ ಮಾವ ನಾದ್ನೀರೆಲ್ಲ ಅದಕ್ಕೆಮ್ಮ ಹಿಂದೆ ಓಡಾಡೋರು. ಒಂದು ದಿವಸ ಅವರು ಒಬ್ಬರೊಬ್ಬರಲ್ಲಿ ಕೆಟ್ಟದ್ದು ಹುಡುಕೋದು, ಬ್ಲೇಮ್ ಮಾಡೋದು, ಅದೇ ಇಲ್ಲ. ತುಂಬ ರೆಸ್ಪೆಕ್ಟು. ನಾವು ಕಾಲೇಜಿಗೆ ಓದ್ತಿದ್ದಾಗ ನೋಡೋದು ನಮ್ಮ ಅತ್ತೆಯರನ್ನೆಲ್ಲ. ಅಣ್ಣ ಅದಕ್ಕೆ ನಮ್ಮ ಅಪ್ಪನ ಕಂಡ್ರು ಅಷ್ಟೇ. ಅಣ್ಣ ಅದಕ್ಕೆ ಅಂತಂದರೆ ಆ ಥರ ಆಸ್ ಇಫ್ ದೇ ಆರ್ ದೇ ಪೇರೆಂಟ್ಸ್ ಅನ್ನೋ ಥರ ದೇ ಯೂಸ್ ಟು ಎಕ್ಸ್ಚೇಂಜ್ ಇದು. ಅವ್ರ ಕಷ್ಟ ಸುಖ ಹೇಳು ಇಲ್ಲಿ. ಅದನ್ನು ಒಂದು ದಿವಸ 80 ವಯಸ್ಸಲ್ಲಿ ನಮ್ಮ ಅಪ್ಪ ನಮ್ಮ ಅತ್ತೆ ಅವರು ಬಂದರೆ ತುಂಬ ಮಾತಾಡಿಸಿ ಎಲ್ಲ ಕೂರಿಸಿದ್ರು. ಅದು ಎಲ್ಲಿಂದನೋ ಬಾತ್ರೂಮ್ ಕಡೆಯಿಂದ ಹೋಗಿ ಆ ವಯಸ್ಸಿನಲ್ಲಿ ಅಂಗಡಿಗೆ ಹೋಗಿ ಬಾಳೆಹಣ್ಣು, ಎಲೆಡ್ಕೈ, ವಿಳ್ಯದೆಲೆ ಅಡಿಕೆ ಎಲ್ಲ ತಂದು ಇಟ್ಟಿರೋರು ಅಣ್ಣ ನಮ್ಮಪ್ಪ. ಐ ಕ್ಯಾನ್ ರಿಮೆಂಬರ್ ದಟ್ ವಿಲ್. ಬಂದರೆ ಹೆಣ್ಮಕ್ಳನ್ನ ಆಮೇಲೆ ಅದೊಂದೇ ಇಲ್ಲ, ಎಲೆಡ್ಕೆ ಕೊಟ್ಬಿಟ್ಟು ಆಟ ತರಿಸೋದು. ಆಟೋರಿಗೆ ಅಪ್ಪ ಇವ್ರನ್ನ ಸರಿಯಾಗಿ ಕರ್ಕೊಂಡೋಗಿ ಬಿಡಬೇಕು ನಿಮಗೆ ಅಂತ ದುಡ್ಡು ತೆಗೆದು ಚಾರ್ಜು, ಆ ಆಟೋದಾಗ ಚಾರ್ಜು ಕೊಡೋರು. ಅವ್ರು ಬಿಡ್ತಿರ್ಲಿಲ್ಲ ಅದು. ನಾನು ಈಗ ಕಾಲದಲ್ಲಿ ಆ ಥರ ಒಂದು ಪ್ರೀತಿ ವಿಶ್ವಾಸ. ಅಣ್ಣ ತಮ್ಮಂಗಿರು ಅಷ್ಟೇಪ್ಪ. ಆ ತಂಗಿಗೆ ಅಣ್ಣ ಅಂದ್ಬಿಟ್ರೆ ಈ ಮನೆಗೆ ಅಣ್ಣನೇ ದೊಡ್ಡವರು, ನಮ್ಮಪ್ಪನೇ ದೊಡ್ಡವರು. ಆ ಹೆಣ್ಮಕ್ಳೆಲ್ಲ ಚಿಕ್ಕವರಾಗಿದ್ದಾಗ ಅವ್ರಿಗೆಲ್ಲ ನಾನು ಕೇಳಿದ್ದು ಲಂಗ, ಈ ಜಂಪರು ಎಲ್ಲ ಹೊಸಾದ ಹೊಲಸು ತಂದು ರಾತ್ರಿ ಅವ್ರು ಮಲಗಿದ್ರೆ ಆ ದಿಂಬಿನ ಕೆಳಗಡೆ ಅದು ಇಟ್ಟಿರೋದು ಹೊಸದು ಮಡಿಸಿ ತಂದು ಇಟ್ಟಿರ್ತಾರೆ. ಬೆಳಗ್ಗೆ ಇದ್ದರೆ ಅವ್ರು ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗಬೇಕು ತಂಗಿರಿಗೆ. ಆ ಥರ ಈ ಕಾಲದಲ್ಲಿ ನೋಡೋಕ್ಕಾಗಲ್ಲ ಹಾಗೆ. ಅಂದರೆ ನನ್ನ ಅಣ್ಣ ತಮ್ಮದು ಅದೇ ಥರ ಇದ್ದಾರೆ. ಐ ವೆರಿ ಹ್ಯಾಪಿ. ಅಯ್ಯೋ ತುಂಬ ಹ್ಯಾಪಿ. ಇಲ್ಲ ಅದು ಗೋಪಾಲ, ಇದು ರಮೇಶ, ಇವನು ನಾರಾಯಣ, ಅದಕ್ಕೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತದೆ, ಬೇಗಳು ಬರ್ತದೆ ಅವ್ರಿಗೆ. ಅಲ್ಲ, ಆ ವಿಷಯದಲ್ಲಿ ನಾನು ವೆರಿ ಲಕ್ಕಿಪ್ಪ. ನಾಟ್ ಓನ್ಲಿ ಬ್ಯಾಸ್, ಇವನ್ ನಮ್ಮ ಸಿಸ್ಟರ್ಸ್ ಎಲ್ಲ ಕೂಡ ಹಾಗೆ. ನಮ್ಮ ಕಾರಣ ಏನು ಗೊತ್ತಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಾನೇ ದೊಡ್ಡೋಳು ಮನೆಗೆ, ಇವರೆಲ್ಲರೂ ಚಿಕ್ಕವರು. ಎಲ್ಲ ಮಕ್ಕಳಾಗಿದಾಗ ಅವ್ರಿಗೆ ಕರ್ಕೊಂಡ್ಬಂದು ತಲೆಗೆ ನೀರು ಹಾಕಿ ನನ್ನ ಕೈ ಕೊಟ್ಬಿಡೋರು. ಸೌಟಲ್ಲಿ ಕೆಂಡ ಇಟ್ಕೊಂಡು ಸಾಂಬ್ರಾಣಿ ಹಾಕಿ ತಲೆ ಕಾಯಿಸಿ ಇವಳಿಗೆ ಉಷಿಗೆ. ಆ ಮಗುವಿಂದ ನಾವು ಇವರೆಲ್ಲ ಪರಿಚಯ. ಹಾಗಾಗಿ ಏನಾಗಿದೆ, ಒಂಥರ ತಂಗಿರು ಇದಕ್ಕಿಂತ ನನಗೆ ಮಕ್ಕಳು ಅನ್ನೋ ಭಾವನೆ ಇವ್ರು ಎಲ್ಲರಲ್ಲೂ ಬಂದ್ಬಿಡ್ತು. ಇವನು ಚಿಕ್ಕವನು, ಎಲ್ಲರಿಗಿಂತ ಇವನು ಚಿಕ್ಕವನು. ನನಗೆ ಮದುವೆ ಆದಾಗಲೇ 3 ವರ್ಷ 4 ವರ್ಷ ಅಷ್ಟೇ ಅವನಿಗೆ. ಇವಾಗ ಆಗ ಒಂದು ಸ್ಮಾಲ್ ಒಂದು ಎಕ್ಸಾಂಪಲ್ಲು, ನಮ್ಮ ಇವನಿಗೆ ಅಮ್ಮಯ್ಯ ಗೊತ್ತಾ? ಅಮ್ಮಯ್ಯ ಮಹಾಲಕ್ಷ್ಮಿ ಅಂತ ಇದ್ರು, ಕುಂತಿ ಜಯ ಇದ್ರು. ಅವನ ಮಗಳು ಕುಂಟು ಪಾಪ, ಜಯ ಅಂತ. ಜಯ, ಮಹಾಲಕ್ಷ್ಮಿ, ಸೀತಾ ಅಂತ 3 ಜನ ಹೆಣ್ಮಕ್ಳು. ನಂಜೂರ್ಗೂಡಲ್ಲಿ ಇದ್ರು ಅವರು. ಸೀತಾ ಗಂಡು ಮಗ ಯಾರು ಇಲ್ಲ ಅವ್ರಿಗೆ. ಗಂಡ್ಮಕ್ಳು ಶ್ರೀಕಂಠ ಹೌದು. ಪಾಪ ಅವರೇ ತುಂಬಾ ಕಷ್ಟವ ಜೀವನ ನಡೆಸ್ತಾ ಇದ್ರು. ಆಗ ಜಯನವಳು ಕಾಲು ಕುಂಟು, ಇನ್ಫೆಂಟಲ್ ಪ್ಯಾರಾಲಿಸಿಸ್ ಕುಂಟ ಆಗುತ್ತೆ. ಅವಳೇ ಮನೆ ದೊಡ್ಡವಳು ಪಾಪ. ಈ ಗಾಂಧಿ ಗ್ರಾಮೋದ್ಯೋಗದಲ್ಲಿ ಕ್ಲರ್ಕಾಗಿ ಸೇರಿಕೊಂಡು ಅವಳ ಫ್ಯಾಮಿಲಿನ ಅವಳು ಸಪೋರ್ಟ್ ಮಾಡ್ತಾ ಇದ್ಲು ಪಾಪ. ಸೊ ಅವ್ರ ಅಕ್ಕನ ಮಗನ ಕರ್ಕೊಂಬಂದು ಇಟ್ಕೊಂಡು ಅದನ್ನ ಒಂದು ಸ್ಕೂಲಿಗೆ ಸೇರಿಸಿ ಅದಕ್ಕೆ ಬಟ್ಟೆ ಹೊಲಿಸಿ ಎಲ್ಲ ಮಾಡಿ
ಒಂದು ಆಗಿನ ಕಾಲದಲ್ಲಿ ಈಗಲೂ ಅದೇ ಹೇಳ್ತಾರಪ್ಪ, ಈ ಬಕ್ಕಲ್ಸ್ ಇರುತ್ತಲ್ಲ ಅದೆಂತದಕ್ಕೆ ಏನು ಹೆಸರು, ಅದು ಸ್ಯಾಂಡಲ್ಸ್ ಅಂತ ಏನೋ ಒಂದು ಹೇಳೋರು. ಬಕ್ಕಲ್ ಶೂಸ್. ಶೂಸ್ ಇದೆಲ್ಲ ಇದಾಗೆ ಇರೋದು, ಇಲ್ಲಿ ಬಕ್ಕಲ್ ಹಾಕೋರು, ಲೆದರ್, ಬ್ರೌನ್ ಲೆದರ್ ಅಲ್ಲಿ. ಅದೇನಾಗೋಯ್ತು, 3 ವರ್ಷದಲ್ಲಿ ಮಗು, ನೀನು ಒಂಥರ ಕರ್ಲಿ ಹೇರು ಪುಟ್ ಪುಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲ ನನಗೆ ಅವ್ರ ಮನೇಲಿ ಅದನ್ನ ನೋಡಿ ನಿನ್ಗೆ ಆ ಥರ ಶೂಸ್ ಹಾಕ್ಬೇಕು ಅಂತ ಆಸೆ ನನಗೆ. ಆಮೇಲೆ ಒಂದ್ ದಿವಸ ಅವ್ರಿಗೆ ಕೇಳ್ಬಿಟ್ಟೆ ನಾನು, ಯಾಕಂದ್ರೆ ಆ ಹುಡುಗ ಬೆಳೆದು ಸ್ವಲ್ಪ ದೊಡ್ಡನಾಗ್ಬಿಟ್ಟ, ಬಟ್ ಆ ಶೂಸ್ ಹಾಗೆ ಇಟ್ಟಿದ್ರು. ಆಮೇಲೆ ನಾನು ತಗೊಂಡೋಗ್ತೀನಿ ನನ್ನ ತಮ್ಮಗೆ ಅಂತ ಅದು ಇಸ್ಕೊಂಡ್ ಬಂದು ನಿಂಗೆ ಹಾಕಿದ್ದೆ ನಾನು. ಅದನ್ನ ಹಾಕಿ ನೋಡಿ ನಾನು ಸಂತೋಷ ಪಟ್ಟೆ. ಎಷ್ಟು ನಾನೇ ದುಡ್ಡು ಕೊಟ್ಟು ತಗೊಂಡ್ಬಂದು ಹಾಕಿದಷ್ಟು ಸಂತೋಷ. ಅವ್ರ ಮನೇಲಿ ಇಸ್ಕೊಂಡ್ಬಂದು ಹಾಕಿದ್ದೆ ಒಳ್ಳೆ ಕರ್ಲಿ ಹೇರಿಗೆ. ಅವ್ರ ಮನೆಗೆ ಕರ್ಕೊಂಡೋಗಿ ಆ ಶೂಸ್ ನೋಡ್ಬಿಟ್ಟು ತುಂಬಾ ಸಂತೋಷ ಆಗುತ್ತೆ ನಂಗೆ. ಅದನ್ನ ನೋಡಿದ್ರೆ ಪುಟ್ಪುಟ್ಟದಾಗಿ ಆ ಸೈಜ್ ನೋಡೋಕ್ಕೆ ಆನಂದ. ಇದು ಕರೆಕ್ಟ್ ಆಗಿತ್ತು ಇನ್ ಕಾಲ್ಗೆ. ಇವನ್ ಟು ದಿಸ್ ಡೇ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಅದು ಇನ್ನೊಂದು ಏನು ನಿನ್ನ ವಿಷಯದಲ್ಲಿ ನಂಗೆ ಮರೆಯೋಕ್ಕಾಗಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಅಂದರೆ, ಈ ಪರಗೆ ಹಣ್ಣು ಹೆಚ್ಚಿದ್ರು ನೋಡಿ ಕಿರ್ಚ್ಕೊಂಡ್ಬಿಡ್ತಾ ಇದ್ದೆ ನೀನು. ಐ ಡೋಂಟ್ ನೋ ವಾಟ್ ಇಸ್ ಸೈಕಾಲಜಿ ಬಿಹೈಂಡ್ ಇಟ್. ತುಂಬಾ ಹೆದರ್ಕೊಳ್ತಾ ಇದ್ದೆ. ಒಂದು ತಲೆಗೆ ನೀರು ಹಾಕಿಸ್ಕೊಳ್ಳಕ್ಕೆ ಸ್ವಲ್ಪ ಭಯನಿಗೆ. ಅಯ್ಯೋ ಬೇಡ 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 ಅಂತ ಇಳಿದ್ಕೊಂಡು ಸ್ವಲ್ಪ ಗಲಾಟೆ ಮಾಡ್ತಿದ್ದೆ. ನಂಗೆ ಅವಳಿಗೆ ಚಪ್ಲಿ ತಂದು ಕೊಟ್ಲು. ಅವಳೇ ಫಸ್ಟ್ ಚಪ್ಲಿ ಹಾಕೊಂಡಿದ್ದು ಈ ಕಾಲದಲ್ಲಿ ಓಡಾಡ್ತೀವಿ. ನಂಗೆ ಅದೇ ಚಂದಾಗಿ ನಾವೇನ್ ಮಾಡಿದ್ವಿ, ತಂದು ಕೊಟ್ಲಲ್ಲ ಇವತ್ತು ಆ ಬಾಕ್ಸ್ ತೆಗ್ದಿಟ್ಬಿಟ್ಟು ತಲೆ ದಿಂಬ ಹತ್ರ ಇಟ್ಕೊಂಡು ಮಲಗಿದ್ವಿ. ಯಾವಾಗ ಬೆಳಗ್ಗೆ ಆಗುತ್ತೋ ಅಕ್ಕನ ಸ್ಕೂಲ್ಗೆ ಹೋಗಿ ಎಲ್ಲಾರ್ಗು ತೋರಿಸ್ತೀವೋ. ನಿನ್ನ ತಂಗಿಯರ ಜೊತೆ ಒಡನಾಟ ಹೇಗಿತ್ತು? ನಿನ್ ತಂಗಿಯರ ಜೊತೆ ಒಡನಾಟ ಹೇಗಿತ್ತು ನಿಂಗೆ? ಶಾರದಾ, ಗೀತಾ, ಉಷಾ ಅವ್ರ ಜೊತೆ ಎಲ್ಲ ನಿನ್ ಇಂಟರಾಕ್ಷನ್ ಹೆಂಗಿತ್ತು ಅವಾಗ? ಮದುವೆಗೆ ಮುಂಚೆ, ಅವ್ರ ಮಕ್ಕಳ ತರ. ಮದುವೆಗೆ ಮುಂಚೆ ಅದೇ ಮದುವೆಗೆ ಮುಂಚೆನೆ ನಾನು ಎಲ್ಲ ಇಲ್ಲಿ ಇವ್ರಿಗೆಲ್ಲ ಅದೇನೇ ನಾನೇ ಸ್ನಾನ ಮಾಡಿಸೋದು, ಒಂದು ಕತೆ ಹೇಳೋದು, ಶ್ಲೋಕಗಳು ಹೇಳೋದು ಮನೆಯಲ್ಲಿ. ನನ್ಗೆ ಯಾರಾದ್ರೂ ಮಕ್ಕಳನ್ನ, ಯಾರು ಅಣ್ಣ ಆಗ್ಲಿ ಅಮ್ಮ ಆಗ್ಲಿ ಮಕ್ಕಳನ್ನ ಬೈದ್ರೆ ಕೋಪ ಬಂದ್ಬಿಡುತ್ತೆ. ನನಗೆ ತುಂಬಾ ಕೋಪ ತೋರಿಸ್ಕೊಳ್ತಾ ಇರ್ಲಿಲ್ಲ, ಹರ್ಟ್ ಆಗೋದು ನನಗೆ. ಚಿಕ್ಕ ಮಕ್ಕಳ ಮೇಲೆಲ್ಲ ಈಗ ರೇಗ್ತಾರಲ್ಲ ಅಂತ ಒಂದು ತುಂಬಾ ಹರ್ಟ್ ಆಗೋದು ನನಗೆ. ಅದಲ್ಲ ಅದೊಂದು ಅದೇ ಹೇಳ್ದಲ್ಲ, ಈ ಪಾಪ ಇವಳಿಗೆ ಕಾಂಪ್ಲೆಕ್ಸ್ ಲಿವರ್ ಇದಾಗ್ಬಿಟ್ಟಿತ್ತು ಪಾಪ. ಅದಕ್ಕೆ ಇದು ಏನು ಮೊಟ್ಟೆ ಎಲ್ಲ ಕೊಡಿ ಅಂತ ಹೇಳಿದ್ರು, ಎಗ್ ಅದೆಲ್ಲ ಒಳ್ಳೆ ಹೊಟ್ಟೆ ಇದ್ದಪ್ಪ ಸಣ್ಣ. ಅವಳು ನೋಡಕ್ಕೆ ಆ ಥರ ಗೀತಾ ಹಾಗೆ ಇದ್ಲು. ಒಂದು ದಿವಸ ತೊಡೆ ಮೇಲೆ ಮಲಗಿಸ್ಕೊಂಡು ಕೂತಿದ್ದೀನಿ ರೂಮಲ್ಲಿ, ಆ ಕನ್ನಡಿ ಕೆಳಗಡೆ. ಮೈಸೂರಮ್ಮ ಬಂದ್ರು ಅಲ್ಲಿಂದ. ಬಂದು ನೋಡ್ಬಿಟ್ಟು ಏನೇ ಆಗೋಯ್ತೇನೆ ಅಂದ್ಬಿಟ್ರು. ಅವಳಿದ್ದ ಲಕ್ಷಣದಲ್ಲಿ ಹಾಗೆ ಅವಾಗ ಏನೇ ಆಗೋಯ್ತೇನೆ ಅಂತಾನೆ ಬಂದ್ರು ನೋಡ್ಬಿಟ್ಟು. ಇಲ್ಲ ಅವನೇ ಸುಮ್ಮನೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ನಾನು ಹಾಗೆ ಅಂದರೆ. 1-2 ಸಲ ಜಮ್ಮಿ ವೆಂಕಟರಮಣಯ್ಯ ಅಲ್ಲಿ ಮಾಡರ್ನ್ ಹೋಟೆಲ್ ಬರೋರು ಅವರು. 22nd 23rd ಅಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಮಾಡರ್ನ್ ಹಿಂಡು ಹೋಟೆಲ್ ಅದೆಯಲ್ಲ ಸ್ಟೇಷನ್ ಹತ್ರ, ಅಲ್ಲಿಗೆ ಬರೋರು. ಅಲ್ಲೇ 2 ದಿವಸ ಮಾತ್ರ ಇರೋರು ಪಾಪ. ಅವನು ಮೈಸೂರಮ್ಮ ಏನಂತಿದ್ರು ಗೊತ್ತಾ, ಆ ಜಮ್ಮಿ ವೆಂಕಟರಮಣಯ್ಯನ ಹೆಸರು ಹೇಳಿ ಅವಳಿಗೆ ಮದುವೆ ಮಾಡಿ ಇನ್ನೋರು ದಾರೆ ಹೇಳ್ಕೊಡಿ, ಅವನ ಹೆಸರು ಹೇಳಿ ಅವನಿಂದ ಅವಳು ಇಷ್ಟು ಮಟ್ಟಿಗಾಗಿರೋದು ಅಂತ ಹೇಳಿದ್ರು ಪಾಪ. ಸೊ ಅವಾಗ ಆ ಟೈಮಲ್ಲೇ ಹೋಗ್ಬೇಕು. ಆವಾಗ ಮನೇಲಿ ಸ್ವಲ್ಪ ಕಷ್ಟ ಇತ್ತು. ಅಮ್ಮ ಹೋಗೋರು ಪಾಪ ಬಸ್ಸಲ್ಲಿ ಮಗು ಕರ್ಕೊಂಡು ಹೋಗೋರು. ಮನೇಲಿ ಒಂದು ಬೆಳ್ಳಿದು ಆಗಿನ ಕಾಲದಲ್ಲಿ ಮೂತಿ ಇರೋದು ಒಂದು ಲೋಟ ಇಷ್ಟೆತ್ರ. ಆ ಲೋಟನ ತಗೊಂಡೋಗಿ ಕರೂರು ವೈಶ್ಯ ಬ್ಯಾಂಕ್ ಅಂತ ಅಲ್ಲಿ ಶಿವರಾಂಪೇಟೆಯಲ್ಲಿ ಒಂದು ಬ್ಯಾಂಕು, ಕರೂರು ವೈಶ್ಯ ಬ್ಯಾಂಕ್ ಅಂತ ಹೆಸರು ಕರೆಕ್ಟು. ಅಲ್ಲಿ ಅದನ್ನ ಇಟ್ಬಿಟ್ಟು ಆ ದುಡ್ಡು ತಗೊಂಡು ಇವಳಿಗೆ ಔಷಧಿ, ಅದ ಜಮ್ಮಿ ವೆಂಕಟರಮಣಯ್ಯನಿಗೆ ಔಷಧಿ, ಅವರೇ ಔಷಧಿ ಕೊಡ್ತಿದ್ರು, ಬೇರೆ ಎಲ್ಲೂ ಸಿಗ್ತಿರ್ಲಿಲ್ಲ ಅದು. ಅವ್ರು ಬಂದಾಗ ಅವ್ರ ಹತ್ರ ಔಷಧಿ ಪೊಟ್ಟ ಕೊಡೋದು. ಆ ಅಮ್ಮ ಕೊಟ್ಟಿರೋ ಕಷ್ಟಕ್ಕೆ ನಾವೇನಪ್ಪ ಇನ್ ರಿಟರ್ನ್ ನಾವು ಮಾಡಿದ್ದೀವಿ ನಾ ಅನ್ಕೋತಾನೆ. ಅವ್ರು ಮಾಡಿರೋ ಸೇವೆ ಮಕ್ಕಳಿಗೆ, ಆ ಕಷ್ಟದಲ್ಲಿ ನಾ ಹೇಳೋದು. ತಾಯಿಯರಿಗೆ ಮಕ್ಕಳ ಮೇಲೆ ಪ್ರೀತಿ ಪ್ರೇಮ ಇರೋದು ವಾಸ್ತವ್ಯ. ಆ ಕಷ್ಟದಲ್ಲಿ ಅವ್ರ ಮಕ್ಕಳನ್ನ ಒಂದು ದಿವಸ ಈ ತರ ಮಕ್ಕಳಾಗ್ಬಿಟ್ರಲ್ಲ, ಹೀಗಾಗ್ತಾ ಮಕ್ಕಳ ಮೇಲೆ ಒಂದು ದಿವಸ ಗೊಣಗುಡೋರಲ್ಲ.
ಮಕ್ಕಳ ಮೇಲೆ ಒಂದು ದಿವಸ ಅವ್ರು ಕಂಪ್ಲೇಂಟ್ ಮಾಡೋರೇ ಅಲ್ಲ ಪಾಪ. ಅದ ನೆನೆಸ್ಕೊಂಡ್ರೆ ನಮ್ಮಮ್ಮ ಯಾವುದೋ ಕಾಲದಲ್ಲಿ ಅವರು ಸನ್ಯಾಸಿಯಾಗಿದ್ರು ಏನೋ ನನಗೆ ಅಂತ ಅನಿಸ್ತಾ ಇರೋದು. ಅಷ್ಟು ಯಾರಿಗಮ್ಮ ಆ ಪ್ರೀತಿ ಬರುತ್ತೆ. ನೀನು ಇನ್ನೊಂದು ನನಗೆ ಮರಕ್ಕಾಗ್ತಾ ಇರೋದು, ಕಣ್ಣಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ. ಇಂಟರ್ಮೀಡಿಯೇಟ್ ಪರೀಕ್ಷೆ ಕಟ್ಬಿಟ್ಟಿದ್ದೀನಿ ಮನೇಲಿ. 2 ಸೀರೆ ನಂಗೆ ಇದ್ದಿದ್ದು ಉಟ್ಕೊಂಡು ಹೋಗ್ಬೇಕೆ. ಪರೀಕ್ಷೆ ನನಗೆ ಬೆಳಗ್ಗೆ ಹೋಗ್ಬೇಕು. ಬಸ್ರಿ ನಿನ್ನ ಬಸ್ರಿ. ಅವಾಗ ನನ್ನ ಬಟ್ಟೆನ ಒಗೆದು ಒಣಗಾಕಿರೋರು. ನಾಳೆ ಕಾಲೇಜ್ ಉಟ್ಕೊಂಡು ಹೋಗ್ಬೇಕಲ್ಲ ಅವಳು ಪಾಪ. ಯಾರಪ್ಪ ಆ ಥರ ನೋಡ್ಕೊಳ್ತಾರೆ? ತುಂಬಿದ ಬಸ್ರಿ ಪಾಪ ಅವರು ಹಾಕೊಂಡು ನನ್ನ ಬಟ್ಟೆ ಒಗೆದು ಒಣಗಿಸಿರೋ ಮಾರನೇ ದಿವಸ ಪರೀಕ್ಷೆ ನಾ ಕಾಲೇಜ್ಗೆ ಹೋಗ್ಬೇಕು. ಆ ಥರ ಟೈಮಿಗೆ ಸರಿಯಾಗಿ 10 ಗಂಟೆಗೆ ಅದು ಹಸಿ ಸೌದೆ ಮನೇಲಿ ಅಡುಗೆ ಮಾಡೋಕ್ಕೆ ಅಕ್ಕಿ ತರೋದು ಲೇಟ್ ಆಗೋಗೋದು, ಅಣ್ಣಕ್ಕೆ ವಯಸ್ಸಾಗ್ತಾ ಆಗೋದು. ಅವಾಗ ನಾನು 10 ಗಂಟೆ ಕಾಲೇಜಲ್ಲಿ ಇರ್ಬೇಕು. ನಾನು 10 ಗಂಟೆಯಲ್ಲಿ ಕಾಲೇಜಲ್ಲಿ ಹೋಗಿ ಇರಬೇಕು. ನಾನು ಆ ಟೈಮಲ್ಲಿ ಹೋಗ್ಬೇಕಾದ್ರೆ ನಡ್ಕೊಳ್ತಾನೆ ಹೋಗ್ತಾ ಇದ್ದೀನಿ. ನಮಗೆ ಅವಾಗ ಚಿಕ್ಕ ವಯಸ್ಸು, ಡಿಸ್ಟೆನ್ಸ್ ಎಲ್ಲ ನಾಟ್ ಎಟ್ ಆಲ್ ಎ ಮ್ಯಾಟರ್ ಆಫ್ ಇದು. ತುಂಬ ಸಂತೋಷ ನಡ್ಕೊಂಡು ಫ್ರೆಂಡ್ಗಳ ಜೊತೆ ಮಾತಾಡ್ಕೊಂಡು ಹೊರಟೋಗ್ತಾ. ಸ್ಕೂಲೆಲ್ಲ ಎಲ್ಲಿ ಓದಿದ್ದೀನೋ? ಸ್ಕೂಲೆಲ್ಲ ಅಲ್ಲ, ಇಂಟರ್ಮೀಡಿಯೇಟ್ ಕಾಲೇಜ್ ಅಲ್ಲ, ಸ್ಕೂಲ್ ಎಲ್ಲಿ ಓದಿದ್ದು? ನಾನು ಕಾನ್ವೆಂಟ್, ಕ್ರೈಸ್ತನ್ ಕಾನ್ವೆಂಟ್. ಈಗಲೂ ಇದೆಯಲ್ಲ ದೊಡ್ಡದು, ಗೊತ್ತು ಅಗರಬತ್ತಿ ಸ್ಟಾರ್ಟ್ ಇದೆ. ಗಣೇಶ ಸುಗಂಧ ಅರವಿಂದ ಪರಿಮಳ ಅದು ಎದುರುಗಡೆ ಇದೆಯಲ್ಲ ಅಲ್ಲಿ ಅಲ್ಲೇ 3 ವರ್ಷ ಏನೋ ಓದ್ದೆ. ಆಮೇಲೆ ಕಾಲೇಜು ಓಕೆ. ಬೇರೆ ಯಾವ ಇಲ್ಲ, ಓದಲಿಲ್ಲ. ನೀವು 1 year PUC 2 years. 2 ಆಗೋಗಿತ್ತಲ್ಲ ನೀನು ಬರೋದಿಲ್ಲ. ನಿಮ್ಮ ಇವ್ರ ಜೊತೆ ಅಣ್ಣ ತಮ್ಮದ್ರ ಜೊತೆ ಎಲ್ಲ ಹೇಗಿದ್ದೆ ನೀನು? ಕಿಟ್ಟಣ್ಣ ನೀನು ಎಲ್ಲ ಅವನು ದೊಡ್ಡವನು ಮನೆಗೆ. ಕಿಟ್ಟಣ್ಣನ ಜೊತೆ ಹೇಗಿದ್ದೆ ನೀನು? ಕಿಟ್ಟಣ್ಣ ಪಾಪಣ್ಣ ಅವ್ರ ಜೊತೆ ಎಲ್ಲ ನಿನ್ನ ಇಂಟರಾಕ್ಷನ್ ಹೇಗಿತ್ತು? ನಿನ್ನ ಇಂಟರಾಕ್ಷನ್ ಹೇಗಿತ್ತು? ಅವರು ಎಲ್ಲರಿಗೂ ಒಂದ ಇದೆ ಅಂದರೆ ಪಾಪಣ್ಣಂದು ನಂಗೆ ಅಷ್ಟು ಇದಿಲ್ಲ ಏನೋ. ಇವ್ರು ಎಲ್ಲರಾಗೆ ತಮ್ಮನಾಗಿದೆ. ಕಿಟ್ಟಣ್ಣದ ಒಂದು ಹೇಳ್ತೀನಿ, ಈ ಹ್ಯಾಸ್ ಸೋ ಮಚ್ ಆಫ್ ಅಫೆಕ್ಷನ್. ಅವ್ರು ಯಾವ ರೀತಿಯಲ್ಲೂ ಇದು ಮಾಡ್ತಾ ಇರಲಿಲ್ಲ. ಇದು ಒಂಥರ ನಾನು ಮದುವೆ ಟೈಮಲ್ಲಿ ಮಾತ್ರ ಚೆನ್ನಾಗಿ ಅಣ್ಣನ ಚೆನ್ನಾಗಿ ಬೈದ್ಬಿಟ್ಟ. ಯಾಕಂದ್ರೆ ನನಗೆ ಸೀರಿಯಸ್ ಆಗಿ ನಿಂತ್ಕೊಂಡು ಗಂಡು ನೋಡ್ಲಿಲ್ಲ ಅಂತ. ನಮ್ಮ ಅಪ್ಪನ ಕಷ್ಟ ಏನು ದುಡ್ಡಿಗೋಸ್ಕರ ಅಲ್ಲ, ನನ್ನನ್ನು ಮದುವೆ ಮಾಡಿಕೊಟ್ಟು ಕಳಿಸ್ಬಿಡ್ತೀನಲ್ಲ, ಅವಳು ಹೊಟ್ಟೋಗ್ತಾಳಲ್ಲ ಅನ್ನೋ ಒಂದು ದಟ್ ಅಟ್ಯಾಚ್ಮೆಂಟ್. ಓನ್ಲಿ ಐ ಕುಡ್ ಅಂಡರ್ಸ್ಟ್ಯಾಂಡ್ ದಟ್. ಬಾಕರ್ಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಮದುವೆ ಮಾಡಿಕೊಟ್ಬಿಟ್ರೆ ಹೊಟ್ಟೋಗ್ಬಿಡ್ತಾಳೆ, ಮನೆ ಬಿಟ್ಟು ಹೊಟ್ಟೋಗ್ತಾಳೆ ಅಂದರೆ ಒಂದು ದಿವಸ ಮನೇಲಿ ಒಳಗೇನೋ ಒಂದು ಇದು ಏನೋ ಸಮ್ ಅನ್ಹ್ಯಾಪಿ ಕಾನ್ವರ್ಸೇಷನ್ ಏನೋ ಮಾತು. ಆಗ ಒಂದು ದಿವಸ ಹೇಳಿದ್ರು, ಮನೆ ಎದುರಿಗೆ ಹೋದ್ರೆ ನನ್ನ ಫೋಟೋ ಇತ್ತು ಅಲ್ಲಿ. ನಾನು ಯಾಕೆ ಬರ್ತೀನಿ ಮನೆಗೆ ಅಂದರೆ ಅವಳಿಗೋಸ್ಕರ ಬರ್ತೀನಿ ಹೇಳಿದ್ರು ಪಾಪ. ನನಗೆ ಯಾರು ಇದ್ರೂ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಈ ಮನೆಗೆ ಬರೋದೇ ಅದಕ್ಕೋಸ್ಕರ. ಹಾಗಂದ್ರೆ ನಾನು ಏನು ಮಾಡಿದೆ ಅವ್ರಿಗೆ ಈಗ ಹೇಳು? ಅವ್ರಿಗೆ ಮನಸ್ಸಿನಲ್ಲಿ ಏನಂದ್ರೆ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕಲ್ಲ ಅನ್ನೋ ಒಂದು ಇದರಿಂದ ಈ ನೆವರ್ ಯೂಸ್ ಗೊತ್ತು. ಬರ್ತಾನ ಅಣ್ಣಂಗೆ ಗೊತ್ತು, ತಂಗಿರ್ಗೆಲ್ಲ ಹೇಗೆ ಮದುವೆ ಮಾಡಿ ಕಳಿಸಿದ್ದಾರೆ ಅವ್ರಿಗೆ ಎಲ್ಲ ಗೊತ್ತಿತ್ತು. ಅವ್ರಿಗೆ ಹಿ ಡಿಂಟ್ ವಾಂಟ್ ಮೀ ಟು ಬಿ ಸೆಪರೇಟೆಡ್ ಫ್ರಮ್ ಮೀ ಪಾಪ. ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಪರ್ಯಾಪ್ಸ್ ನನಗೂ ಅದೇ ಥರ ಆಗ್ಬಿಟ್ಟಿತ್ತು ಅಂತ ಇಟ್ಕೊ. ನಾನು ಹೋಗಿ ಭಾಳ ದಿವಸ ಆಗೋಯ್ತು ನನಗೆ ಆ ಒಂದು ಬೇರೆ ಹೊಸ ಒಂದು ಲೈಫ್ಗೆ ಒಗ್ಗಬೇಕಾದ್ರೆ ತುಂಬ ಕಷ್ಟ ಆಗೋಯ್ತು ನನಗೆ. ಅವಾಗ ಹೇಳೋರು ಅವರು, ನಾನು ಅದು ಅವಳಿಗೋಸ್ಕರ ಅದಕ್ಕೆ ಆ ಫೋಟೋ ನೋಡಿ ಜ್ಞಾಪಕ ಬರ್ತಿದ್ದಂಗೆ ಅದನ್ನು ನೋಡಿದ್ರೆ ಅದಕ್ಕೋಸ್ಕರ ಬರ್ತೀನಿ ನಮ್ಮ ಮನೆಗೆ. ಇಲ್ಲಿದ್ರೆ ಏನು ಅವ್ರ ಮನಸ್ಸಿನಲ್ಲಿ ತುಂಬ ಅಫೆಕ್ಟ್ ಆಗೋಯ್ತು. ಅಣ್ಣಗೆ ತುಂಬ ಅಫೆಕ್ಟ್ ಆಗೋಯ್ತು ಇದೆಲ್ಲ. ಈಗ ಇದೊಂದು ಇಂಟೆಲೆಕ್ಚುಯಲ್ ಆಗಿ ಅಂದ್ರೆ ಬೌದ್ಧಿಕವಾಗಿ ಅಣ್ಣನ ಪ್ರಭಾವ ನಿನ್ ಮೇಲೆ ಹೇಗಿತ್ತು? ಬೌದ್ಧಿಕವಾಗಿ ಅಪಾರ್ಟ್ ಫ್ರಮ್ ಎ ಫಾದರ್, ತಂದೆ ಅಲ್ಲದೆ. ಸೋ ಮಚ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಅವ್ರ ಸ್ಟಡಿ ನಮ್ದೆಲ್ಲ ಮನೇಲಿ ಇಷ್ಟು ಕಷ್ಟ ಎಷ್ಟಿದ್ರು ರಾತ್ರಿ 1 o'clock ಹಿ ಯೂಸ್ ಟು ಸ್ಟಡಿ ಅಬೌಟ್ ತ್ಯಾಗರಾಜ ಆ್ಯಂಡ್ ಅದರ್ ಅಬೌಟ್ ಮ್ಯೂಸಿಕಾಲಜಿ ಅದೆಲ್ಲ ಮಾಡೋರು. ಒಂದು ಆ್ಯಂಡ್ ಸುಮ್ಮನೆ ಮ್ಯೂಸಿಷಿಯನ್ಸ್ ಎಲ್ಲ ಬರೋರು, ಮನೆಗೆ ಹೋಗೋರು, ದೊರಸಾಮಯ್ಯಂಗಾರು. ಆ ಒಂದು ಇದರಲ್ಲಿ ನನಗೆ
ಸೋ ಮಚ್ ಆಫ್ ರೆಸ್ಪೆಕ್ಟ್ ಫಾರ್ ಅಣ್ಣ. ನನಗೆ ನಿಜವಾಗ್ಲೂ ಈಸ್ ಮೈ ಫಸ್ಟ್ ಗುರು ಟು ಟೆಲ್ ಯು. ಇರಲಿ ಬಯಾಲಜಿಕಲ್ ಫಾದರು ಅದು ಬೇರೆ ವಿಷಯ, ಸಂಸಾರಕ್ಕೆ ಸಂಬಂಧಪಟ್ಟ. ಅದರ್ವೈಸ್ ಐ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ಹಿಮ್ ಅವರು. ಆ್ಯಂಡ್ ಆಲ್ಸೋ ಈ ಡೆವಲಪ್ಡ್ ಎ ಸಾರ್ಟ್ ಆಫ್ ಒಂದು ಹೇಳೋಕ್ಕಾಗದೇ ಇರೋಷ್ಟು ಅಫೆಕ್ಷನ್ನ ನನ್ನ ಮೇಲೆ ಇಟ್ಕೊಂಡ್ಬಿಟ್ರು ಅವರು. ಅದು ಹೇಳೋರು ಒಂದು ಸಹ ನಾನು ಟು ಟೆಲ್ ಯು ಫ್ರ್ಯಾಂಕ್ಲಿ, ಆ ದಾರೆ ಏರ್ಕೊಡ್ಬೇಕು ನನ್ನ ಅವತ್ತೊಂದು ದಿವಸ ಹೊಟ್ಟೋಗ್ಬಿಟ್ರು ಮನೆ ಬಿಟ್ಟು ಹೋಗಿ ಯಾರ ಮನೆಯೋ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾ ಕೂತಾರೆ. ಇಲ್ಲಿ ಜನ ಕೂಗಾಡ್ತಾ ಇದ್ದಾರೆ, ಪುರೋಹಿತರು ಕೂಗಾಡ್ತಿದ್ದಾರೆ, ಈ ಗಂಡಿನ ಮನೆಯವ್ರು ಕೂಗಾಡ್ತಿದ್ದಾರೆ. ಏನೂ ಇಲ್ಲ ಕೆಲಸ, ಕಾದಿರ್ಬೇಕು ಅವ್ರು ಬಂದು ನಾನು ದಾರೆ ಏರ್ಕೊಡ್ಬೇಕು. ಯಾಕೆ ಅಂದರೆ ದಾರೆ ಏರ್ಕೊಡ್ಬೇಕಲ್ಲ ಅನ್ನೋ ಒಂದು ಆ ದುಃಖ. ಹೌ ಟು ಬೇರ್ ದಟ್. ದಾರೆ ಏರ್ಕೊಡೋದ್ರೆ ಹೇಳ್ತಾರೆ ಇದು ನಂದಲ್ಲ, ನಮ್ಮಮ್ಮ ಅಂತ ಹೇಳಿ ನಿಮಗೆ ಕೊಡ್ತಾ ಇದ್ದೀನಿ. ಆ ಮಂತ್ರಗಳಿದೆ ಅರ್ಥ ಅವ್ರಿಗೆ ಗೊತ್ತಿತ್ತು. ಆದ್ರಿಂದ ಇವನ್ ಪೀಪಲ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಮ್. ಅವ್ರಿಗೆ ಇಲ್ಲಿ ಮನಸ್ಸಲ್ಲಿ ಇದ್ದಿತ್ತು ಹೀಗೆ, ಈಗ ದಾರೆ ಎರೆದವಳು ಕೊಟ್ಲನ್ನ ಕಳಿಸ್ಬಿಡ್ಬೇಕು ಅಲ್ಲ, ಈಗ ಆಗತ್ತಲ್ಲ ಅಂತ ಆದಷ್ಟು ಪೋಸ್ಟ್ಪೋನ್ ಮಾಡಬೇಕು ಅಂತ ಹೋಗಿ ಶ್ರೀನಿವಾಸ ಮೂರ್ತಿ ಮನೇಲಿ ಕೂತ್ಬಿಟ್ಟಿದ್ದಾರೆ. ಅವರು ಸ್ಟೂಡೆಂಟು ಶ್ರೀನಿವಾಸ ಮೂರ್ತಿ ಮನೇಲಿ. ಬಾಕರೆಲ್ಲ ಕೂಗಾಡ್ತಾ ಇದ್ದಾರೆ, ಇವ್ರಿಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ಹಾಗೆ ಹೀಗೆ ಅಂದರೆ. ರಿಯಲ್ ಥಿಂಗ್ ಈಸ್ ಬಿಕಾಸ್ ಧಾರೆ ಏರ್ಕೊಡೋದಂದ್ರೆ ನನ್ಗೆ ಈವನ್ ಟು ದಿಸ್ ಡೇ ಯಾರ ಮನೆಯಾದ್ರೂ ಮಕ್ಕಳನ್ನ ಧಾರೆ ಏರ್ಕೊಡಬೇಕು ಅಂದರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಇದು. ಏಕೆ ಬಿಕಾಸ್ ಐ ನೋ ದಿ ಮೀನಿಂಗ್ ಆಫ್ ದಟ್ ಮಂತ್ರ. ಆ ಮಂತ್ರದ ಇದೆಲ್ಲ ಕೇಳಿದ್ರೆ ನನ್ನ ಮನೆ ಎಲ್ಲ ನಾನು ನಿನ್ನ ಮನೆಗೆ ನಾವು ಕೊಡ್ತಾ ಇದ್ದೀನಿ ಹುಡುಗಿನ ಹಾಗೆ ಇದೆಲ್ಲ ಹೇಳಿದ್ರೆ ಅದು ಅರ್ಥ ಮಾಡ್ಕೊಂಡಿದ್ದು ಪೀಪಲ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಹೇಳೋಕ್ಕೂ ಆಗಲ್ಲ, ಏನೋ ಬೇಜವಾಬ್ದಾರಿ ಅಂತ ಅನ್ಕೊಂಡ್ರು. ರಿಯಲ್ ಥಿಂಗ್ ಹ್ಯಾಪನ್ ದಟ್. ಅವತ್ತವ್ರಿಗೆ ಮಂತ್ರದ ಅರ್ಥ ಎಲ್ಲ ಗೊತ್ತೂ ಇತ್ತು. ಆದ್ರಿಂದ ಹೇಗೆ ದಾರೆ ಏರ್ಕೊಡೋದು ಇವಳನ್ನ ಅನ್ನೋದಕ್ಕೆ ಡಿಲೇ ಮಾಡಿದ್ರು. ಅದು ನಾವು ಐ ಆಮ್ ದಿ ಓನ್ಲಿ ಪರ್ಸನ್ ಹೂ ಕ್ಯಾನ್ ಕನ್ವಿನ್ಸ್ ಅದರ್ಸ್, ಬಟ್ ಐ ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಕನ್ವಿನ್ಸ್ ಅದರ್ಸ್. ಇಟ್ಸ್ ಓನ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಥರ ಆಯಿತು. ನೀವೆಲ್ಲ ತುಂಬ ಚಿಕ್ಕವರು ಅವಾಗ, ಏನು ಗೊತ್ತಿಲ್ಲದೆ ಇರೋ ಮುಗ್ಧ ಮಕ್ಕಳುಗಳು ಪಾಪ. ನಂಗೆ ಈಗ ಅನ್ನಿಸ್ತಾ ಇದೆ, ಆ ಮಗುಗೆ ಉಷನ್ಗೆ ಸ್ಕೂಲ್ ಯೂನಿಫಾರ್ಮು ನಾನು ಮದುವೆಗೆ ಅದು ಹಾಕ್ಕೊಂಡು ಬಂದಿತ್ತು. ಬಟ್ಟೆ ಕೂಡ ಹೊಲಿಸ್ಲಿಲ್ಲ, ಮಕ್ಕಳಿಗೆ ಹೊಲಿಸಿರ್ಲಿಲ್ಲ. ಹೊಸ ಬಟ್ಟೆ ಕೂಡ ಮಕ್ಕಳಿಗಿಲ್ಲ. ಚಿಕ್ಕ ಮಕ್ಕಳು ಆಸೆ ಇರಲ್ವಾ, ಅದಕ್ಕೆ ಸ್ಕೂಲಲ್ಲಿ ಹಾಕ್ಕೊಂಡು ಹೋಗೋದು. ಅದು ಇವತ್ತು ಕಣ್ಣಿಗೆ ಕಟ್ಟಲಾಗಿದೆ, ಅದು ಬ್ಲೂ ಸ್ಕರ್ಟು ವೈಟ್ ಇದು ಹಾಗೆಲ್ಲ ತುಂಬ ಫೀಲ್ ಆಗೋಯ್ತು. ಆ ಮದುವೆ ಮಾಡ್ಕೊಂಡು ನಾನು ಬಂದ್ಬಿಟ್ರೆ ನನಗೆ ಮದುವೆಯಲ್ಲಿ ಇಂಟ್ರೆಸ್ಟು ಮೊದಲೇ ಇರಲಿಲ್ಲ. ಮದುವೆ ಮಾಡ್ಕೊಂಡ್ಮೇಲೂ ನನಗೆ ಆ ಇಂಟ್ರೆಸ್ಟು ಇರಲಿಲ್ಲ, ಹೊತ್ತೋಯ್ತು ಇಂಟ್ರೆಸ್ಟ್ ಎಲ್ಲ. ನನಗೆ ಮನೇಲಿ ಕೂತ್ಕೊಂಡ್ರೆ ಒಬ್ಬಳೇ ನಾನು ಮನೆ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಅವ್ರ ಆಫೀಸ್ ಕೊಟ್ಟಾದ್ರೆ ಒಬ್ಬಳೇ ಮನೇಲಿ ಹಾಕೊಂಡು ಈ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ತಾ ಇದ್ರು. ಊಟ ಮಾಡೋಕ್ಕೂ ಬೇಕಿರಲಿಲ್ಲ, ಏನೂ ಬೇಕಿಲ್ಲ, ಆ ಥರ ಇತ್ತು. ಹೇಗಿರ್ತಾರೋ ಏನು ಮಾಡ್ತಿರ್ತಾರೆ ಹಾಗೆ ಕಾಗದ ಬಣ್ಣಕ್ಕೆ ಬರ್ತಾ ಇದೆ. ಅವ್ರನ್ನ ಹೊಂದ್ಕೋಬಾರ್ದು. ನಾನು ತುಂಬಾ ಸುಖವಾಗಿದ್ದೀನಿ, ನಾನು ತುಂಬಾ ಸಂತೋಷವಾಗಿದ್ದೀನಿ ಅಣ್ಣಂಗೆ ಬರೀತಿದ್ದು ಕಾಗದ. ನೀವೇನೂ ಯೋಚನೆ ಮಾಡಬೇಡಿ ನನ್ನ ಬಗ್ಗೆ. ಅವ್ರಿಗೆ ಸಮಾಧಾನಕ್ಕೆ ಕಾಗದ ಬರೀರೆ ಇಷ್ಟೇ ನನ್ನ ಇದು. ನಾನು ಇಲ್ಲಿ ಸುಖವಾಗಿದ್ದೀನಿ, ನಮ್ಮ ಯಜಮಾನರು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಸಮಾಧಾನ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮದುವೆ ಮಾಡಿಬಿಟ್ಟು ನಮಗೆ ಪಾಪ ನಾವು ಇಲ್ಲಿ ಬಂದು ನಮ್ಮಲ್ಲಿ ಈ ಕಷ್ಟ ಇದೆ, ಇವ್ರು ಹೀಗೆ ಮಾಡ್ತಾ ಇರ್ತಾರೆ, ಅವ್ರು ಹಾಗಂತ ಇರ್ತಾರೆ. ನಾವು ಮರೆದಿದ್ರೆ ಆ ಮನುಷ್ಯನ ಬುದ್ಧಿ ಏನಾಗಬೇಕು. ಆದರೆ ಏನು ನೀವು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂಡ್ ಓನ್ಲಿ ಕಾನ್ಸಲ್ಟೇಷನ್ ನಮ್ಮ ಅಪ್ಪಗೆ ನನ್ನ ಲೆಟರು, ಆ ಮೇಲ್ಗಡೆ ಇನ್ಲೈನ್ ಲೆಟರ್ ಮೇಲೆ ನಾನು ಅಡ್ರೆಸ್ ಬರೆದಿದ್ದೀನಿ, ಜೋಪಲ್ಲಿ ಇಟ್ಕೊಂಡಿರೋರು. ಕಾರಣ ಏನು ಅಂದರೆ ಕ್ಲಾರಿಟಿ ಇತ್ತಂತೆ ಅಡ್ರೆಸ್ಸಲ್ಲಿ. ಯಾರಿಗಾದ್ರೂ ಅಡ್ರೆಸ್ ಹೇಳಬೇಕಾದ್ರೆ ಅಣ್ಣನ ಅಡ್ರೆಸ್ಸು ಇದು ಎಲ್ಲಿದೆ ನೋಡ್ಕೊಳ್ಳಿ ಹೇಳ್ತಾ ಇದ್ರು. ಗೀತನ್ ಜೊತೆ ನಿನ್ ಬಾಂಡಿಂಗ್ ಹೆಂಗಿತ್ತು? ನೀನ್ ಮ್ಯಾಕ್ಸಿಮಮ್ ಸ್ವಲ್ಪ ಗೀತಾ ಉಷನ್ ಜೊತೆ ನಿನ್ಗೆ ಗೀತನ್ ಜೊತೆ ಉಷನ್ ಜೊತೆ ಬಾಂಡಿಂಗ್ ಜಾಸ್ತಿ. ಹೌದು. ಗೀತನ್ ಜೊತೆ ಬಾಂಡಿಂಗ್ ಹೆಂಗ್ ಬೆಳೀತು ನಿಂಗೆ? ಯಾವ ಕಾರಣಕ್ಕೆ ಬೆಳೀತು? ತುಂಬಾ ಚಿಕ್ಕ ಮಕ್ಕಳಲ್ಲಿ ನಾನು ಎಷ್ಟು ನಮ್ಗೆ ಡಿಫ್ರೆನ್ಸ್ ಎಷ್ಟು
18 ವರ್ಷ. ಹ್ಮ್ ಅದೇ ಇದು ಹೇಳಿದ್ನಲ್ಲ, ತಲೆಗೆ ನೀರು ಹಾಕೋದು, ತಲೆ ಒರೆಸೋದು, ತಲೆ ಬಾಚೋದು, ಏನಾದರೂ ಕೂತ್ಕೊಂಡು ಏನಾದರೂ ಮಾಡೋದು. ಒಂದು ದಿವಸ ಬೈದು ಹೊಡೆದು ನಾವು ಮಾಡ್ದೋಳೆ ಅಲ್ಲ. ಊಟ ತಿನ್ಸೋದು, ಅನ್ನ ತಿನ್ಸೋದು, ಹೌದೌದು. ಇದು ಇಷ್ಟೇ ಕೆಲಸ ನಾವು ಮಾಡ್ತಾಯಿದ್ದು. ನಾವು ಡಾಕ್ಟ್ರ್ ಔಷಧಿಗಳು ಕೊಟ್ಟರೆ ಆ ಟೈಮಿಗೆ ಔಷಧಿ ಕೊಡೋದು. ಬೇರೆ ನಾ ಏನು ಮಾಡೋಕ್ಕೆ ಏನು ದುಡ್ಡು ನನ್ನ ಹತ್ರ ಇಲ್ಲಿತ್ತು, ಅದೆಲ್ಲ ಏನೂ ನಾವು ಮಾಡಲಿಲ್ಲ. ಒಂದು ಹೃತ್ಪೂರ್ವಕವಾದ ಒಂದು ಪ್ರೀತಿ ನಿಜವಾಗ್ಲೂ ನಾನು ಕೊಟ್ಟಿದ್ದೀನಿ. ಆ ತೃಪ್ತಿ ನನಗಿದೆ ಇವತ್ತು ದಿಸ್ ಡೇ. ಅದೇ ಪ್ರೀತಿ ನನಗಿದೆ ಇವರಿಬ್ಬರಲ್ಲೂ. ಇವಳನ್ಕೂ ಮಗು ಹಾ ಅಮ್ಮ ನೀರು ಹಾಕ್ಕೊಂಡು ಇವಳನ್ನ ಕರ್ಕೊಂಡ್ಬಂದು ಆ ಸೌಟಲ್ಲಿ ಕೆಂಡ ತಂದು ಅದಕ್ಕೆ ಇದು ಸಾಂಬ್ರಾಣಿ ಹಾಕಿ ಇವಳು ತಲೆ ಎಲ್ಲ ಇದು ಮಾಡಿಸಿ ಬಟ್ಟೆ ಹಾಕಿ, ಇದು ನನ್ನ ಕೆಲಸಗಳು. ಅದು ಅದರಿಂದ ಏನಾಗೋಯ್ತು, ಐ ಕುಡ್ ನಾಟ್ ಎಂಜಾಯ್ ಮೈ ಚಿಲ್ಡ್ರನ್ ಬಿಕಾಸ್ ಐ ವಾಸ್ ಸ್ಯಾಟಿಸ್ಫೈಡ್, ಐ ವಾಸ್ ಹ್ಯಾಪಿ. ಇವ್ರಿಗೆಲ್ಲ ಮಾಡಿದ್ನಲ್ಲ ಅದು ನಿನಗೂ ಅಷ್ಟೇ. ಅದ ಇವಳನ್ನ ಕರ್ಕೊಂಡು ನೀನು ಮಡ್ರಾಸಲ್ಲಿ ಇಟ್ಕೊಂಡಿದ್ದೆ ಅಲ್ವಾ ಗೀತನ್ನ? 1 ವರ್ಷನೂ ಇದ್ಲ ನಿಮ್ಮಲ್ಲಿ ನೋಡು? ಅದೇ ಹೇಳ್ದಲ್ಲ, ನನಗೆ ಮಕ್ಕಳಾಗ್ಬಿಟ್ರು ಇವರೆಲ್ಲ. ನನಗೆ ತಂಗೀರಾಗಲೇ ಇಲ್ಲ, ಮಕ್ಕಳೇ ಆಗ್ಬಿಟ್ರು ನನಗೆ. ಅದರಲ್ಲಿ ನೀವು 3 ಜನ, ಬಾಕಿಯೆಲ್ಲ ಪ್ರಕಾಶ ಅವರೆಲ್ಲ ದೊಡ್ಡವರು, ನೀವು 3 ಜನ. ಅವ್ರಿಗಿಂತ ಚಿಕ್ಕೋದು ನೀನು. ಹೌದು. ನಾ ಸ್ನಾನ ಮಾಡಿಸ್ತಾ ಇದ್ದೆ, ನಿನಗೆ ಕುಕ್ಕೊಂಡ್ಬಿಡುವೆ ನೀನು. ತಲೆ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟು ಏನೋ ಯಾರೋ ಪ್ರಾಣ ತೆಗಿತಾ ಇದಾರೇನೋ ಇವನ್ಗೆ ಏನೋ ತರ ಕಿರ್ಚ್ಕೋತಾ ಇದ್ದೆ, ಭಯ ಪಡ್ತಾ ಇದ್ದೆ ನೀನು. ಅದೇ ನಾನು ಜ್ಞಾಪಕ ಇದ್ದೆ. ಯಾಕೆ ಆ ಥರ ಸೈಕಾಲಜಿ ಕೆನಾಟ್ ಈಗ ಟುಡೇ ಕೆನಾಟ್ ಅಂಡರ್ಸ್ಟ್ಯಾಂಡ್. ಪರಗೆ ಹೆಚ್ಚಿದ ಬಂಗಾರ ಪರಗೆ ಅಂತ ಇದ್ರೆ ಅದು ನೋಡಿ ಕಿರ್ಚ್ಕೊಂಡ್ಬಿಡ್ತೀನಿ, ಕಿಟಾರದ ಕಿರ್ಚ್ಕೊಂಡ್ಬಿಡ್ತಾ ಇದ್ದೀನಿ. ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಇವಳು ಮಡ್ರಾಸಲ್ಲಿ ಕೆಲವು ವರ್ಷ ಇದ್ಲಲ್ಲ, ಮಡ್ರಾಸಲ್ಲಿ ಇದ್ಲಿ ಇವಳು, ಮೊಗೆಪೇರ್ಲಿ ಇದ್ಲಲ್ವೇ? ಅವಾಗ ನಿನಗೂ ಅವಳಿಗೂ ಹೆಚ್ಚು ಕಾಂಟ್ಯಾಕ್ಟ್ ಇತ್ತಾ? ಉಷಾ ಹೌದು, ಮಡ್ರಾಸಲ್ಲಿ ಇದ್ದಿದ್ದು ಮಾಡ್ತಾ ಇದ್ವಿ. ಅವಾಗ ಅವ್ರ ಮನೇಲಿ ನಾ ತಂಗಿದ್ದೀನಿ 2-3 ಸಾವಿರ ಮನೇಲೆ ಇದ್ದೆ. ರಾತ್ರಿ ಎಲ್ಲ ಮಲ್ಗಿ ಅಲ್ಲೇ ದೂರ, ಅಂದ್ರೆ ತುಂಬಾ ದೂರ. ನೋಡಿದ್ಲು ಅದನ್ನ ಕೇಳು. ನಮ್ಮ ಮನೆ ಹೋಗೋ ಅವ್ರ ಮನೆ ತುಂಬಾ ದೂರ. ಒಂದ್ಸಲ ಜಗಳ ಆಯ್ತು, ನಮ್ಮ ಯಜಮಾನ ಜ್ಞಾಪಕ ಇದ್ದೇನೆ. ಇವ್ರ ಮನೆಗೆ ಹೋಗ್ತೀನಿ, ಕೋಪ ನಮ್ಮ ಯಜಮಾನ್ರಿಗೆ. ಅಲ್ಲಲ್ಲ, ಅವಳು ಜಗಳ ಆಯ್ತು ಅವತ್ತು. ಅವಳ ಕಷ್ಟ ಜೀವನದಲ್ಲಿ ಕಷ್ಟಗಳ ದಿವಸ ಅವಾಗ ನೀನ್ ಅವಳ ಜೊತೆ ಇದ್ರಿ ಅಂತ ಅವಳು ಹೇಳ್ತಾಳೆ. ಯಾರು? ಉಷಾ. ಹೌದಾ? ಅವಳ ಜೀವನದಲ್ಲಿ ಕಷ್ಟ ಬಂತಲ್ಲ ದಿವಸಗಳು ಮಡ್ರಾಸಲ್ಲಿ, ಅವಾಗ ನೀನ್ ಅವಳ ಜೊತೆ ಇದ್ದೆ ಅನ್ಬಿಟ್ಟು ಅವಳು ನಿನ್ನ ಬಗ್ಗೆ ಸ್ಪೆಷಲ್ ಬಾಂಡಿಂಗು ಹೇಳ್ದಲ್ಲ. ನನಗೆ ತಂಗಿರ್ಗಿಂತ ಹೆಚ್ಚಾಗಿ ನನ್ಗೆ ಮಕ್ಕಳ ಥರನೇ. ಪರ್ಹ್ಯಾಪ್ಸ್ whether she has enjoyed that, I don't know. ಎಷ್ಟು ಮಾಡುತ್ತಾರೆ ಅವ್ರಿಗೆ. ಬಂದ್ಬಿಟ್ರೆ ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಮಾಡ್ತಾಳೆ ಇವಳು. ಮನೆ ಕರ್ಕೊಂಡು ಅಂಗಡಿ ಕರ್ಕೊಂಡು ರೇಷನ್ ಎಲ್ಲ ಕೊಡ್ಸಿದ್ಲು. ಅಷ್ಟು ತೊಂದರೆ ಇದೆ, ಊಟ ತಿಂಡಿಗೂ ಕೊಟ್ಟು ಇವಳು ಸಂಸಾರ ಮಾಡಿದ್ರು ಹೊಸದರಲ್ಲಿ. ಪಾಪ ಯಾವ್ದಮ್ಮ ಅವ್ರಿ ನೀವು ಇದ್ದಿದ್ದು ಚಿಕ್ಕ ಮನೆ ಅಲ್ಲಿ ಭೂಪ್ಚಂದ್ರ ಅಲ್ಲಿ ಇದ್ವಲ್ಲ, ಅಲ್ಲಿಗೆ ನಾವು ಹೋಗಿದ್ರು. ತುಂಬಾ ಕಷ್ಟದಲ್ಲಿದ್ರು ಶಶಿಯಾದ್ರಿ ಅವರು, ಬಹಳ ಕಷ್ಟದಲ್ಲಿದ್ರು. ಅವಾಗ ನಾನೇ ಪಾಪ ಯಾರು ನಾನು ಏನು ಕೇಳ್ತಾ ಇರ್ಲಿಲ್ಲ. ಹಾಗೆ ಸ್ವಲ್ಪ ಹೀಗೆ ಸೂಕ್ಷ್ಮ ನೋಡಿ ಹೇಳ ಕರ್ಕೊಂಡು ಬಾರೆ ಹೋಗ್ಬಿಟ್ಟು ಬರೋಣ ಅಂತ ಅಂಗಡಿಗೆ ಹೋಗಿ ಮನೆಗೆ ಏನಾದ್ರು ಸಾಮಾನು ಬೇಕಾದ್ರೆ ಏನೋ ಹುಣಸೆ ಹಣ್ಣು, ಒಂದು ಕಾಫಿ ಪುಡಿ, ಒಂದು ಸಕ್ಕರೆ ಅದೆಲ್ಲ ತಗೊಂಡ್ ಬರ್ತಾ ಇದ್ವಿ. ಕೊಡ್ಬೇಕು ಹಾಗೆಲ್ಲ. ಅವಳಿಗೂ ತೊಂದರೆ ಆಗುತ್ತೆ, ತೊಂದರೆ ಆಗ್ಬಾರ್ದು. ಅನ್ನ ಹೋಗಿದ್ರೆ ಎಲ್ಲ ನಮ್ಮನೆ ಬಂದ್ಬಿಟ್ಟು ಅವಾಗ ಕರ್ಕೊಂಡು ರಾಮಯ್ಯ ಆಸ್ಪತ್ರೆಗೆ ಎಲ್ಲ ಊಟ ಮನೆಗೆ ಬಂದ್ಬಿಟ್ಟು ಅಂಗಡಿ ಕರ್ಕೊಂಡು ಅಕ್ಕಿ, ಗೋಧಿ ಹಿಟ್ಟು, ಮೊಗ ಪೇರಲ್ಲೂ ಕರ್ಕೊಂಡು ಅವಳೇನು ಶ್ರೀನಿದ್ಯ ಲೆಕ್ಚರ್ ಬರ್ಕೊಂಡ್ರು. ಅಣ್ಣ ಹೋದಾಗ ನಿನಗೆ ಅವಾಗ ಏನ್ ಅನಿಸ್ತು ಭಾವನೆ? ನೀನು ಯು ಮೇ ನಾಟ್ ಬಿಲೀವ್, ಒಂದು 15 days ಮೈಂಡ್ ವರ್ಕೇ ಮಾಡಲಿಲ್ಲ ನನಗೆ. ನಾಟ್ ಇನ್ ಅ ಪೊಸಿಷನ್ ಟು ಥಿಂಕ್ ಅಬೌಟ್ ಇಟ್. ಅಂತ ಒಂದು ಗ್ರೇಟೆಸ್ಟ್ ಲಾಸ್, ಗ್ರೇಟೆಸ್ಟ್ ಶಾಕ್. ಆಮೇಲೆ ಯಾವುದೂ ಆಗಲಿಲ್ಲ ನನಗೆ ಆ ಥರ. ಮೈಂಡ್ ವರ್ಕ್ ಆಗಲಿಲ್ಲ. ಸಂತೋಷ ಆಗಲಿ, ಸುಖ ದುಃಖ ಏನೂ ಆಗಲಿಲ್ಲ ನನಗೆ. ಪೆಕ್ಯೂಲಿಯರ್ ಸ್ಟೇಟ್ ಆಫ್ ಮೈಂಡ್. ಯಾರು ಬಂದರು, ಯಾರು ಹೋದ್ರು, ಏನ್ ತಿಂದ್ರು, ಏನ್ ಮಾಡಿದ್ರು. ಬಿಕಾಸ್ ತುಂಬ ನಾನು ಆಸ್ ಎ ಸ್ಪಿರಿಚುವಲ್ ಗುರು ನನ್ಗೆ ಆಗ್ಬಿಟ್ರು ಅವರು.
ನಾಟ್ ಓನ್ಲಿ ಫಾದರ್, ಬಯಾಲಜಿಕಲ್ ಫಾದರ್ಗಿಂತ ಹೆಚ್ಚಾಗಿ ನಾನು ಇವತ್ತೇನಾದರೂ ನಮ್ಮಲ್ಲಿ ಒಂಚೂರು ಇದೆ ಅಂದರೆ ಒಂದು ಎಜುಕೇಷನು, ಒಂದು ಸ್ಪಿರಿಚುಯಾಲಿಟಿ ಅನ್ನೋ ಇದ್ರಲ್ಲಿ ಓದಟ್ಟು ಹಣ ಅವರಿಂದ ನನಗೆ ಬಂತದೆಲ್ಲ. ಸುಮ್ಮನೆ ಒಂದು ದಿವಸ ಲಲಿತಾ ಸಹಸ್ರನಾಮ ಓದ್ಕೋಬೇಕು ಅಂತ ಬಾಮ ಇಲ್ಲಿ ಇದ್ರು ನನ್ನ ಇದು ಹಣ ಲಲಿತಾ ಸಹಸ್ರನಾಮ ಓದಬೇಕು ಅನ್ಸದೆ. ಹಾಗೆಂದರೆ ಚಿಕ್ಕ ವಯಸ್ಸಿನಲ್ಲೇ ಬಾಮ ನೀನು ಇಲ್ಲಿ ಇದ್ರು ಒಂದು ದಿವಸ. ಅದೇ ಇವ್ರ ಮನೆ ಚಾಮುಂಡಿಪುರಂ ಮನೆ, ಚಂದ್ರಶೇಖರ್ ಮನೆ. ಚೆನ್ನಾಗಿತ್ತಲ್ಲ ಮನೆ. ಚಂದ್ರಶೇಖರನ್ ಮನೆ. ಚಂದ್ರಶೇಖರನ್ ಮನೆ, ಅಲ್ಲಿ ದೇವ್ರ ಮನೆ. ಬಾಮ ಇಲ್ಲಿ ನೀನು ಅಂದ್ರು. ದೇವ್ರ ಮನೆ ಕರ್ಕೊಂಡು ಹೋದ್ರು. ಕೂತ್ಕೊಂಡಿದ್ದು ಇಲ್ಲಿ ಅಂದ್ರು. ಅವ್ರನ್ನ ಮನೆ ಹಾಕೊಂಡು ಕೂತ್ಕೊಂಡ್ರು. ನೋಡು, ಇದು ಗುರುಪದೇಶ ಇಲ್ಲದೆ ಹೇಳ್ಬಾರ್ದು ಲಲಿತಾ ಸಹಸ್ರನಾಮ. ನಾನು ಇವತ್ತು ನಿನಗೆ ಹೇಳ್ತೀನಿ, ನಾ ಹೇಳಿದ್ಮೇಲೆ ನೀನೊಂದ್ಸಲಿ ರಿಪೀಟ್ ಮಾಡು, ಆಮೇಲೆ ನೀ ಬಾಕಿದೆಲ್ಲ ನೀವು ಓದ್ಕೊ ಅಂತ ಹೇಳು. ಆಗ ಮೊದಲು 2 ಶ್ಲೋಕ ಶ್ರೀಮಾತಾ ಮಹಾರಾಜಿ ಶ್ರೀಮತ್ ಸಿಂಹಾಸನ, ಅದೊಂದು 2-3 ಶ್ಲೋಕ ಅವರೇ ನಾ ಹೇಳಿದ್ರು. ಅವ್ರನ್ನ ಹೇಳಿದ್ದನ್ನು ನಾನು ರಿಪೀಟ್ ಮಾಡಬೇಕು. ಆಗ ರಿಪೀಟ್ ಮಾಡಿ ಹಿ ವಾಸ್ ಮೈ ಫಸ್ಟ್ ಗುರು ಲಲಿತಾ ಸಹಸ್ರನಾಮಕ್ಕೆ. ಇವತ್ತು ಲಲಿತಾ ಸಹಸ್ರನಾಮ ಪೂರ್ತಿ ಬಾಯಿಗೆ ಬರುತ್ತೆ ಹೇಳ್ತೀನಿ ಕೂತ್ಕೊಂಡು ಹೇಳಿ. ಇನ್ಮೇಲೆ ಹೇಳ್ಕೊಂಬ ನೀನು. ಅದೇ ಗುರುಮುಖೇನೇ ಬಂತು ನನಗೆ, ಏನು ಕೇಳಕ್ ಬಂದ. ಆಮೇಲೆ ಮಾವಿ ಗುರು ಆಗ್ಬಿಟ್ರು ನನಗೆ. ಅದೆಲ್ಲ ಅದೇ ಡೆವಲಪ್ ಆಗಿ ಅವರಿಬ್ರು ನನ್ನ ಲೈಫ್ನಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಆಗೋಯ್ತು. ಅಣ್ಣಂದು ಫಸ್ಟ್ ಅಣ್ಣ, ಆಮೇಲೆ ಮಾಮಿ, 2 ಅಷ್ಟೇ. ನಿನಗೆ ಆಶ್ರಮದ ಕನೆಕ್ಷನ್ ಹೇಗ್ ಬಂತು? ನಿಂಗೆ ರಾಮಕೃಷ್ಣ ಆಶ್ರಮದ ಕನೆಕ್ಷನ್ ರಾಮಕೃಷ್ಣ ಹೇಗ್ ಬಂತು ಹೇಳ್ತೀನಿ. 8-10 ವರ್ಷ ಇರ್ಬೋದು. ಒಂದು ದಿವಸ ನಾನು ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು ಮೈಸೂರಲ್ಲಿ. ಇವಾಗ ಇದೆಯಲ್ಲ ಆ ದೊಡ್ಡದಲ್ಲ, ಮೊದಲು ಒಂದು ಚಿಕ್ಕದಿತ್ತು. ಇದು ಅಲ್ಲೇ ಇದೆ, ಚಿಕ್ಕದ ಪಕ್ಕದಲ್ಲಿ. ಇದು ಕಟ್ಟಿರ್ಲಿಲ್ಲ ಇದನ್ನ. ಅಲ್ಲಿ ಕರ್ಕೊಂಡು ಹೋದ್ರು. ಬರ್ತ್ಡೇ, ರಾಮಕೃಷ್ಣ ಬರ್ತ್ಡೇ. ಅವಾಗ ಅಲ್ಲಿ ಕರ್ಕೊಂಡೋಗಿ ಪ್ರಸಾದದ ಆಸೆಗೆ ಹೋದೆ ನಾನು. ಆ ದೊನ್ನೆನಲ್ಲಿ ಕೇಸರಿ ಬಾತು ಅದೆಲ್ಲ ಕೊಡ್ತಾರೆ ಅಲ್ಲಿ. ಅಲ್ಲಿವರೆಗೂ ನನಗೆ ರಾಮಕೃಷ್ಣರ ಬಗ್ಗೆ ಆಗಲಿ ವಿವೇಕಾನಂದರ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ ನನಗೆ. ಆಗ ಅವರು ಕರ್ಕೊಂಡೋದ್ರು. ನೋಡಿದೆ, ಅಷ್ಟೊತ್ತಿಗೆ ಆಗ್ತಾನೆ ಆಗಿತ್ತು ಅಂತ ಕಾಣಿಸುತ್ತೆ. ದೊಡ್ಡ ಬಿಲ್ಡಿಂಗು ಆಗಿತ್ತು, ಜ್ಞಾಪಕ ಇಲ್ಲ, ಮರ್ತೋಗಿದೆ ನನಗೆ. ಬಟ್ ಅಲ್ಲಿ ಆ ಪ್ರಸಾದಕ್ಕೋಸ್ಕರ ಅಣ್ಣನ ಜೊತೆ ನಾವು ಹೋಗಿದ್ದು. ಪ್ರಸಾದ ಕೊಡ್ತಾರೆ ಅಂತಂದಿಲ್ಲ. ಇವತ್ತು ರಾಮಕೃಷ್ಣ ಬರ್ತಾಳೆ, ಬಾಮ ಹೋಗೋಣ ಅಂದ್ರೆ ಫಸ್ಟ್ ರಾಮಕೃಷ್ಣನ ಇಂಟ್ರೊಡ್ಯೂಸ್ ಮಾಡಿದ್ದೆ ಅಣ್ಣ ನನಗೆ. ಅದು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಹೇಳ್ತೀನಿ. ನಮ್ಮನೇಲಿ ಒಂದು ರಾಮಕೃಷ್ಣ ಫೋಟೋ ಇಟ್ಕೊಂಡಿದ್ರು ಅಣ್ಣ. ಆ ದೊಡ್ಡ ರೂಮಲ್ಲಿ ದೊಡ್ಡ ಕನ್ನಡಿ ಇತ್ತು, ಅದರ ಕೆಳಗಡೆ. ಜ್ಞಾಪಕ ಇದೆಯಾ? ಅದು ಹೇಗೆ ಬಂತು ಅಂತ ನಂಗೆ ಅಣ್ಣ ಹೇಳಿದ್ರು. ಒಂದು ದಿವಸ ಅವ್ರಿಗೆ ಪರೀಕ್ಷೆಗೆ ಹೋಗ್ಬೇಕಾಯ್ತು, MA ಪರೀಕ್ಷೆ ದುಡ್ಡು ಕಟ್ಟಬೇಕಾಯ್ತಂತೆ. ಅವಾಗ ನಮ್ಮ ಬೆನ್ನೂರು ಅತ್ತೆ ಇದ್ದಾರಲ್ಲ, ಅವ್ರಿಗೆ ಮದುವೆ ಆಗಿತ್ತಂತೆ, ಪ್ರಸ್ತಾವ ಮಾಡಿಕೊಟ್ಟಿರ್ಲಿಲ್ವಂತೆ. ಅವಾಗ ಅವ್ರ ಮನೆಯಿಂದ ತಗಾದೆ ಮಾಡ್ಬಿಟ್ರಂತೆ. ಪ್ರಸ್ತಾವ ಮಾಡಿಕೊಡ್ಬೇಕು, ಇಲ್ಲದ್ರೆ ನಿಮ್ಮ ಹುಡುಗಿನ ನಿಮ್ಮಲ್ಲೇ ಇಟ್ಕೊಳ್ಳಿ ಅಂದ್ಬಿಟ್ರಂತೆ. ಅಂದರೆ ಈಗಿನ ಕಾಲದಲ್ಲಿ ಹೆಂಡ್ತಿದ್ ಬಿಟ್ಟಾಗೆ ನಾವು ಬಿಟ್ಬಿಡ್ತೀವಿ ಅನ್ನೋ ಥರ. ಆಗ ಪರೀಕ್ಷೆಗೆ ದುಡ್ಡು ಕಟ್ಟಬೇಕು ಅಂತ ತಂದಿಟ್ಕೊಂಡಿದ್ರಂತೆ ಅಣ್ಣ, ಬೇರೆ ಮನೇಲಿಲ್ಲ. ಈಗ ಅದನ್ನ ಖರ್ಚು ಮಾಡ್ಬೇಕು. ಆ ಖರ್ಚು ಮಾಡಿದ್ರೆ ಮದುವೆ ಆಗಿದ ಹುಡುಗಿನ ಮನೇಲಿ ತಂದಿಟ್ಕೋಬೇಕು ಅಂತ. ಆ ಕಣ್ಣಲ್ಲಿ ನೀರಾಕೊಂಡ್ಬಿಟ್ರು ಒಂದು ದಿವಸ ಅಣ್ಣ. ಆಮೇಲೆ ಸರಿ ಬೇಡ ಅಂದ್ಬಿಟ್ಟು ಅದರ ಸರಿ ಅಂತ ಆ ದುಡ್ಡು ಖರ್ಚು ಮಾಡಿಬಿಟ್ಟು ಪ್ರಸ್ತಾವ ಮಾಡಿಕೊಟ್ಬಿಟ್ರಂತೆ. ಆಮೇಲೆ ಹೋಗಿ ಕಾಲೇಜ್ ಹತ್ರ ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ರಂತೆ. ನಾನು ಹಣೆನಲ್ಲಿ ಬರ್ದಿದ್ದು ಇಷ್ಟೇ. ನಾನು ಬಿಕ್ಕಿ ಹತ್ಬಿಟ್ರು ನನ್ನ ಹತ್ರ ಹೇಳ್ಕೊಂಡು. ನನಗೆ ಆಗಲಿಲ್ಲ ಮಾಡೋಕ್ಕೆ. ಅದು ದುಡ್ಡು ಕಟ್ಟಬೇಕಾಗಿದ್ದು ಪರೀಕ್ಷೆಗೆ. ಆ ದುಡ್ಡು ಕಟ್ಟೋಕ್ಕಾಗಲಿಲ್ಲ. ಆ ಥರ ಬಂದು ಅಪ್ಪ ಅಮ್ಮಗೆ ಸಹಾಯ ಮಾಡೋದು. ಅಪ್ಪ ಅಮ್ಮಗೆ ಎಲ್ಲಿ ದುಡ್ಡು ಬರ್ತದೆ, ತಕ್ಷಣ ಒಂದು ಪ್ರಸ್ತಾವ ಮಾಡಿಕೊಡ್ಬೇಕು ಇರೋದು. ಹಾಸಿಗೆ ತರಬೇಕು, ಇದು ಹೊದಿಗೆ ತರಬೇಕು, ಇದೆಲ್ಲ ತರಬೇಕು. ಹಾಗೆಲ್ಲ ಅದು ಫೀಲ್ ಮಾಡ್ಕೊಳ್ಳೋರು ಪಾಪ. ಹಾಗೆ ಮಾಡಿ ತಂಗಿರೋದ್ರಲ್ಲಿ ಪ್ರೀತಿ ಇತ್ತು, ತುಂಬ ಪ್ರೀತಿ. ಹೆಣ್ಮಕ್ಳನ್ನ ಕಂಡ್ರೆ ತುಂಬ ಅದು. ನಮ್ಮ ಕಿಟ್ಟಣ್ಣನ ಬೈಯೋರು, ನನ್ನ ಹೋಗೇ ಬಾರೆ ಅಂದರೆ, ಯಾಕಪ್ಪ ಹೆಣ್ಮಕ್ಳನ್ನ ಹೋಗೇ ಬಾರೆ ಅಂತ ಯಾಕೆ ಆ ಥರ ಕರಿತೀರಿ?
ಹೋಗಿ ಹೋಗಮ್ಮ ಬಾಮ್ಮ ಅಂತಾನು ಕರಿಬೇಡಿ. ನಿಮ್ಗೆ ಆದ್ರೆ ಹೋಗಮ್ಮ ಬಾಮ್ಮ ಅಂತ ಕರೀರಿ, ಆಗದೆ ಇದ್ರೆ ಹೋಗು ಬಾನಿ. ಈ ಹೋಗೇ ಬಾರೆ ಅಂತ ಕರೆದ್ರು ತುಂಬಾ ಕೋಪ ನನಗೆ. ಅಡೋ ಒಂದು ನನಗೆ ಜ್ಞಾಪಕ, ಅವ್ರಿಗೆ ಕಿಟ್ಟನಿಗೆ ಅವ್ರಿಗೆಲ್ಲ ಹೇಳ್ತಾ ಇದ್ದಿದ್ದು, ಹೋಗೇ ಬಾರೆ ಅನ್ಬಾರ್ದು, ಹೋಗು ಬಾನು, ಬಾಯಿ ತುಂಬ ಹೋಗಮ್ಮ ಬಾಮ್ಮ ಅಂತ ಮಾತಾಡ್ಸು, ಆಗದೆ ಹೋದ್ರೆ ಹೋಗು ಬಾನಿ, ಆ ಥರ ಎಲ್ಲ ಹೋಗೇ ಬಾರೆ ಅಂತ ಮಾಡ್ಬೇಡಿ ಅಂತ. ಅಣ್ಣಂದ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ವೆರಿ ಫಾರ್ಚುನೇಟ್ ಟು ಹ್ಯಾವ್ ಎ ಫಾದರ್ ಲೈಕ್ ಹಿಮ್. ಇವತ್ತು ವಾಟ್ ಐ ಆಮ್, ಇಫ್ ಎನಿಥಿಂಗ್ ದೇರ್ ಇಸ್ ಗುಡ್ ಇನ್ ಮೀ, ಐ ಓ ದಿಸ್ ಟು ಅಣ್ಣ ಅಷ್ಟೇ. ಆ ಪೇಷನ್ಸು ಅಮ್ಮನಷ್ಟು ಇಲ್ಲ ನನಗೆ, ಆದ್ರೂ ದಟ್ ಪೇಷನ್ಸ್ ಆಲ್ಸೋ ಐ ಹ್ಯಾವ್ ಲರ್ನ್ ಫ್ರಮ್ ಅಮ್ಮ. ದೀಸ್ ಆರ್ ಟು ಥಿಂಗ್ಸ್ ಐ ಹ್ಯಾವ್ ಲರ್ನ್ ನನ್ನ ಲೈಫ್ನಲ್ಲಿ. ಅವರು ಏನು ಎಜುಕೇಶನ್ ಇತ್ತು ಅವ್ರಿಗೆಲ್ಲ. ಅವ್ರ ತಾಯಿ ಮಗ ಹೇಗಿದ್ರು? ಯಾರ್ಯಾವ ತಾಯಿ ಮಗ? ಮೈಸೂರಮ್ಮ ಅಣ್ಣ. ಅಯ್ಯೋ ಅದು ಆ ಥರ ತಾಯಿ ಮಗನ ರಿಲೇಶನ್ಶಿಪ್ ಎಲ್ಲೂ ನೋಡಿಲ್ಲ. ಅಷ್ಟೇ ಇಬ್ರು ಮ್ಯೂಚುವಲ್. ಅಮ್ಮ ಅಂದ್ರೆ ಅಪ್ಪ ಅಂದ್ರೂ ಅಷ್ಟೇ, ಇಬ್ರು ಅಷ್ಟೇ. ಅವರು ಎಷ್ಟೋ ವರ್ಷ ಸತ್ತೋಗಿ ಎಷ್ಟೋ ವರ್ಷ ತಿಥಿ ಮಾಡುವಾಗ ಕಣ್ಣಲ್ಲಿ ನೀರು ಹಾಕೊಳ್ಳೋರು, ಇದು ಬಿಡೋವಾಗ ಅಮ್ಮನ ನೆನೆಸ್ಕೊಂಡು ಅಪ್ಪನ ನೆನೆಸ್ಕೊಂಡು. ಅಮ್ಮ ಅಪ್ಪ ಅಂದ್ರೆ ಪ್ರತ್ಯಕ್ಷ ಕಥೆ ಹೇಳ್ತಾರಲ್ಲ ಆ ಥರ. ನಿಜವಾಗಿ ಈ ಪ್ರಾಕ್ಟೀಸ್ ಇಟ್, ಏನೋ ಮಾನಿಟರಿಲಿ ಈ ಕುಂಟ್ ಡೂ ಎನಿಥಿಂಗ್. ಸಂಸಾರ ಅಂತ ಮಾಡ್ಕೊಂಡ್ಬಿಟ್ಮೇಲೆ ಅದರ್ವೈಸ್ ತಂದೆ ತಾಯಿ ಥರ ನಮ್ಮ ಅಪ್ಪನಿಗೆ ಇದ್ದ ಆ ಒಂದು ಮೆಂಟಲ್ ಇದು ತಾಯಿ ತಂದೆ ಇದ್ದಾರೆ. ಐ ಹ್ಯಾವ್ ನೆವರ್ ಸೀನ್ ಎನಿವೇಸ್. ಈಗ ನಿನ್ನನ್ನು ನೋಡ್ತಾ ಇದ್ದೀವಿ ನಾವು. ಅಟ್ಲೀಸ್ಟ್ ಅವ್ರಿಗೆ ಮಾಡೋದ್ರಲ್ಲಿ ಆ ಒಂದು ಫೇತ್, ಆ ಒಂದು ಅಫೆಕ್ಷನ್ನು, ಒಂದು ರೆಸ್ಪೆಕ್ಟು, ಒಂದು ಅಡರೇಷನ್ ಅಂತಲೇ ಹೇಳ್ತೀನಿ ನಾನು. ಅದಿರೋದು ನೀಗೊಬ್ಬನಿಗೆ. ದಟ್ ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಸೇಮ್ ಥಿಂಗ್ ಅಣ್ಣ ಹೇಳಿ. ಏನು ಮಾಡಿದ್ರು ಅಪ್ಪ ಅಮ್ಮ ಏನಾದ್ರು ಇವ್ರಿಗೇನು ತುಂಬ ಹೊರಿಸ್ಕೊಟ್ರ, ಆಸ್ತಿ ಇಟ್ಬಿಟ್ಟು ಹೋದ್ರ, ಇಲ್ಲ ಹೈಯರ್ ಎಜುಕೇಷನ್ ಕೊಟ್ರ, ಬಟ್ಟೆ ಬರೆ ಹೊಲಿಸ್ಕೊಟ್ರ, ಏನೂ ಮಾಡಲಿಲ್ಲ. ಹೇಗೆ ಹಾಕುಡ್ಗಿ ಅಪ್ಪ ಅಮ್ಮನೇ ದೇವರು ನಮಗೆ. ಅದೇ ಥರ. ಆಮೇಲೆ ಅವರ ಅತ್ತೆ ಸೊಸೆ ಹೇಗಿದ್ರು? ಮೈಸೂರಮ್ಮನ ಅಮ್ಮನುವೆ ಮೊದಲು ಸ್ವಲ್ಪ ಏನೋ ಸ್ವಲ್ಪ ಅಮ್ಮ ಜಗಳಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಬಿಕಾಸ್ ಶಿ ವಾಸ್ ವೆರಿ ಯಂಗ್. ಅವ್ರಿಗೆ ಮದುವೆ ಆದಾಗ 13 ವರ್ಷಪ್ಪ. 13 ವರ್ಷಕ್ಕೆ ಏನು ಗೊತ್ತಾಗತ್ತೆ ಅವ್ರಿಗೆ? ಅವ್ರು ಯಾರ ಮೇಲೂ ಏನು, ಅಮ್ಮ ಯಾರ ಮೇಲೂ ಯಾರು ಏನೂ ಹೇಳ್ತಾ ಇರಲಿಲ್ಲ. ಸ್ವಲ್ಪ ಮೈಸೂರು ಸ್ವಲ್ಪ ಚಿಕ್ಕವಳಾಗಿರೋದು ಶಿಕ್ಷೆ ಮಾಡ್ಬೋದು ಹೇಳಬೇಕು. ಹಾಗೆ ಸ್ವಲ್ಪ ಶಿಯಾಡ. ಬಟ್ ಕಡೆಯಲ್ಲಿ ಸೊಸೆನ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಾವು ನಮ್ಮ ಇವರು ಯಾರೋ ಮೈಸೂರು ತಾತ ಇಬ್ರು ನಮ್ಮ ಅಮ್ಮನ ಕಡ್ರೆ ತುಂಬಾ ಪ್ರೀತಿ, ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಅವ್ರಿಗೆ. ಅಯ್ಯೋ ನಮ್ಮ ಲಕ್ಷ್ಮೀ ನರ್ಸು ಅವರು. ಅವ್ರ ಅಮ್ಮಗೆ ಅಷ್ಟು ಪ್ರೀತಿ ಇರಲಿಲ್ಲ, ಅಚ್ಚಮ್ಮಗೆ. ನಂಗೆ ಅಚ್ಚಮ್ಮನ ಕಂಡ್ರೆ ಆಗಲ್ಲ ಇವ್ರು. ಅವ್ರು ಊರಿಗೆ ತೀರ್ ಚೆನ್ನಾಗಿದ್ರ? ಚಿಕ್ಕಮ್ಮ ಅಮ್ಮ ಎಲ್ಲ ಚೆನ್ನಾಗಿದ್ರು? ಅಮ್ಮ ಚಿಕ್ಕಮ್ಮ ನಾದ್ನೀರು ಅವ್ರಿಗೆಲ್ಲರೂ ಅಮ್ಮ ದೇವರು ಕಡೆಯವ್ರಿಗೂ. ಅದಕ್ಕೆಮ್ಮ ಹೌದವರು ಅಣ್ಣಗಿಂತ ಹೆಚ್ಚು ಅದಕ್ಕೆಮ್ಮ ಮಾಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಇಂಥದ್ದು ಯಾವುದು ಇಲ್ಲದೆ ಇದ್ರೆ ಸಾಕು. ಬೇರೆ ಇನ್ನೇನು ಈ ಮಡಿ ಗಿಡಿ ಎಲ್ಲ ಏನು ಶುದ್ಧವಾಗಿರ್ಬೇಕು ಅಷ್ಟೇ. ಬ್ರಾಹ್ಮಣರು ನಾವೆಲ್ಲ ಶುದ್ಧವಾಗಿ ಇರ್ತೀವಲ್ವ, ದಿನ ಸ್ನಾನ ಮಾಡ್ತೀವಿ, ಅದು ಮುಖ್ಯ. ಸರಿಯಾಗಿ ಬಟ್ಟೆ ಹಾಕೋಬೇಕು. ಮನಸ್ಸು ಮುಖ್ಯ, ಮನಸ್ಸು ಶುದ್ಧಿ ತುಂಬ ಮುಖ್ಯ. ಅದಕ್ಕೆ ಬಾಕಿದೆಲ್ಲ ಏನಾದರೂ ಮಾಡ್ಬೋದು. ಸೊ ಆ ಧೈರ್ಯನ ತಗೊಂಡೆ ಮಾಡಿದೆ, ಒಳ್ಳೇದಾಯ್ತು. ಒಂದಕ್ಕೊಂದು ಆಮೇಲೆ ಆ ದೇವಸ್ಥಾನಗಳಿಗೆ ಹೋದ್ರೆ ಈಗ ನಾನು ಬಾಕರ್ತಾರೆ ಯಾರ ಹತ್ರ ಹೇಳ್ಕೊಳಕ್ ಹೋಗಲ್ಲ ನಾನು. ಇವರೇನೋ ಎಕ್ಸೈಸರೇಟ್ ಮಾಡಿ ಏನೇನೋ ಹೇಳ್ಬಿಡ್ತಾರೆ ಅಂತ ಹೇಳಿದ. ಏನೇನೋ ವಂಡರ್ಸ್ ಲೈಫಲ್ಲಿ ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಅದೇ ಎಕ್ಸ್ಪೀರಿಯನ್ಸ್ ನಾನು ಎಲ್ಲರಿಗೂ ಹೇಳಕ್ ಹೋಗಲ್ಲ. ಅದೋಸ್ಕರ ದೇವಿಯಲ್ಲಿ ಯಾರು ಇಂಟ್ರೆಸ್ಟ್ ಇದೆ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅದು ನಾನು ಯಾರಿಗೂ ಹೇಳಕ್ ಹೋಗೋದಿಲ್ಲ. ಇದು ಹಾಗೆ. ಆಮೇಲೆ ಅದಕ್ಕೆ ಹೈಯರ್ ಇದು ಶ್ರೀವಿದ್ಯಾದಲ್ಲಿ ಪಂಚದಶಾಕ್ಷರಿ ಮಂತ್ರ, ಫಸ್ಟ್ ಬಾಲ ಮಂತ್ರ, ಅದಕ್ಕೆ ಹೈಯೆಸ್ಟ್ ಶ್ರೀ ಪಂಚದಶಿ ಷೋಡಶಾಕ್ಷರಿ 16 ಲೆಟರ್, ಪಂಚದಶಾಕ್ಷರಿ 15 ಲೆಟರ್ ಇರೋ ಮಂತ್ರ ಅಂತ
ಸೊ ಷೋಡಶಾಕ್ಷರಿ ಇಲ್ಲ ಕಷ್ಟ, ಅದು ಬೇರೆ. ಅದೇನೋ ಯಾಗ ಹೋಮ ಗಿಮ ಎಲ್ಲ ಮಾಡ್ಬೇಕಂತ ಅದೆಲ್ಲ ಪಂಚದಶಾಕ್ಷರಲ್ಲಿ ಸೌಭಾಗ್ಯ ಪಂಚದಶಾಕ್ಷರಿ ಅಂತಾನು ಒಂದು ಮಂತ್ರ ಅದೇ ಅದನ್ನ ನಾವು ಧೈರ್ಯ ತಗೊಂಡು ಮಾಡ್ಬೋದು. ಅದಕ್ಕೆ ಕ್ವಾಲಿಫಿಕೇಶನ್ ಇಷ್ಟನೇ, ಮನಸ್ಸು ಶುದ್ಧವಾಗಿರ್ಬೇಕು, ಒಬ್ಬರಿಗೆ ಕೆಟ್ಟದ್ದು ಹಾರೈಸಬಾರ್ದು, ಕೆಟ್ಟದ್ದು ಮಾಡಬಾರ್ದು, ದುರುಪಯೋಗ ಪಡಿಸ್ಕೋಬಾರ್ದು. ಈಗ ಅದು ಕೂತ್ಕೊಂಡು ನಾನು ಅದು ಇದನ್ನು ತಗೊಂಡ್ಬಿಟ್ಟು ನಾನು ಎಲ್ಲರಿಗೂ ಉಪದೇಶ ಮಾಡ್ತೀನಿ ಕೂತ್ಕೊಂಡ್ಬಿಟ್ರೆ ಆ ಥರ ಮಾಡೋದು ಜಾಸ್ತಿ ಆಗಿದೆ ಈಗ. ಅದೇನು ಎಲ್ಲರೂ ಇದನ್ನ ಯಾವ್ದಲ್ಲ ಸೌಂದರ್ಯ ಎಲ್ಲ ಲಕ್ಷ ಜನನ 1000 ಜನ ಅದು ಅವ್ರಿಗೆ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾರ, ಅದು ಇಂಪಾರ್ಟೆಂಟು. ನಮ್ಮ ಮಾಮಿ ಏನು ಹೇಳೋರು, ಕೊಣತ್ ಕಾಂಚಿದ ಮಾಧವ ಶ್ಲೋಕ ಸುಂದರದಲ್ಲಿ ಕರಿಕಲಭ ಕುಂಭಸ್ತನನತ. ಕರಿಕಲಭ ಅಂದ್ರೆ ಆನೆ ಆನೆ ತಲೆ ಮೇಲೆ ಇದಿರುತ್ತಲ್ಲ, ಅದರ ತರ ದೇವಿಗೆ ಸ್ತನ ಇತ್ತು ಅಂತ ಅದರ ಅರ್ಥ. ಕರಿಕಲಭ ಕುಂಭಸ್ತನನತ, ಅದನ್ನ ಸ್ತನನಾಥ ಅಂತ ಹಾಡೋ ಬಾಕರಿ, ಅದು ಅರ್ಥ ಗೊತ್ತಿಲ್ಲ. ಏನು ಅನ್ಯಾಯ ಅದು, ದೇವಿ ಸ್ತನಾನೇ ನಾಥ ಆಯ್ತು ಅಂತ. ಅದಕ್ಕೆ ಆ ಥರ ಎಲ್ಲ ಹೇಳಬಾರ್ದು ಅಂತ ಸೌಂದರ್ಯಲಾಗಿ ಶ್ಲೋಕ ಇವ ಎಲ್ಲ ಕೂತ್ಕೊಂಡು ಬರ್ದೆ ನಾನು. ಈ 10 ದಿವಸದಲ್ಲಿ ನಮ್ಮ ಯಜಮಾನರು ಸತ್ತೋದ 10 ದಿವಸದಲ್ಲಿ ಸುಮ್ಮನೆ ಕೂತ್ಕೊಂಡು ಆ ಯೋಚನೆ ಹೇಗೆ ಮಾಡಿದ್ರು. ರವಿ ಏನು ಮಾಡ್ದ, ಅಲ್ಲ ಯಾರ್ಯಾರು ಯಾವ ಗುರು ಥರ ಬರ್ತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಅಮ್ಮ ಒಂದು ಹೇಳ್ದ, ನೀನಿವಾಗ ಕೆಲಸ ಇಲ್ಲ, ನಿಮಗೆ ಏನು ಇಲ್ಲ, ಯಾಕೆ ಸುಮ್ಮನೆ ಕೂತ್ಕೋತೀಯಲ್ಲ. ನಾನು ಭಗವದ್ಗೀತೆ ಬರೀತೆ, ನಾನು ಭಗವದ್ಗೀತೆ ಬರ್ತದೆ. ಈಗ ನಿನ್ನೆ ಹೇಳ್ದ 3ನೇ ಸಲ ಬರಿತಾ ಇದ್ದೀನಿ ಅಂತ ಶ್ಲೋಕ. ಸುಮ್ಮನೆ ಬುಕ್ ತಗೊಂಡ್ರೆ ಆ ಶ್ಲೋಕ ಒಂದಿನಕ್ಕೆ ಎಷ್ಟಾಗುತ್ತೋ ಅಷ್ಟು. ಹೀಗೆ 18 ಚಾಪ್ಟರ್ ಇವಾಗ 3rd ಟೈಮ್ ಬರೀತಿದ್ದಾನೆ. ಆಮೇಲೆ ನನಗೆ ಹೇಳ್ದ, ಹೀಗೆ ಮಾಡು, ಭಗವದ್ಗೀತೆ ಬರೆಯೋಕ್ಕೆ ಶುರು ಮಾಡು. ಬುಕ್ಕು ತಂದ್ಕೊಟ್ಬಿಟ್ಟ, ಎಕ್ಸಸೈಸ್ ಬುಕ್ಕು ಕೂಡ. ಸುಮ್ಮನೆ ಯಾಕೆ ಕೂತಿರ್ಬೇಕು, ಓದು ಶ್ಲೋಕ ಬರೀ ಕೂತ್ಕೊಂಡು ಟೈಮ್ ಹೋಗುತ್ತೆ ನಿಮಗೆ. ಕೆಲಸ ಇಲ್ಲ ನನಗೆ, ಎಲ್ಲ ಸೊಸೈಟಿ ನೋಡ್ಕೋತಾ ಇದ್ದಾರೆ, ಕೆಲಸದವ್ರು ನೋಡ್ಕೋತಾ ಇದ್ದಾರೆ. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ಭಗವದ್ಗೀತೆ. ನಾ ಭಗವದ್ಗೀತೆ ಪೂರೈಸಿದೆ. ಆಮೇಲೆ ಇನ್ನೇನು ಮಾಡೋದು, ಲಲಿತಾ ಸಹಸ್ರನಾಮ ಬರೆದೆ, ವಿಷ್ಣು ಸಹಸ್ರನಾಮ ಬರೆದೆ, ಒಂದೇ ಒಂದು ಬುಕ್ಕಲ್ಲಿ. ಈಗ ನಮ್ಮ ಬಾಕಿ ಬುಕ್ಕೆಲ್ಲ ಬೇಡ, ಎಲ್ಲ ಇಟ್ಬಿಟ್ಟಲ್ಲ, ಒಂದು ಬುಕ್ ಇಟ್ಟರೆ ಸಾಕು, ಅದರಲ್ಲಿ ಎಲ್ಲ ಇದೆ. ಅದು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಮತ್ತೆ ಕನಕದಾರಾಸ್ತವ, ಇದು ಇನ್ನೊಂದು ಯಾವುದು 16 ಒಂದು ದೇವಿ ಪೂಜೆ ಮಾಡೋದಿದೆ. ಷೋಡಶಾಕ್ಷರಿ ಮಂತ್ರದ ಒಂದೊಂದು ಅಕ್ಷರ ಪೂಜೆ, ಮಂತ್ರ ಮಾತ್ರಿಕಾನ ಒಂದೊಂದು ಅಕ್ಷರಕ್ಕೆ ಒಂದೊಂದು ಶ್ಲೋಕ ಇದೆ. ಮಂತ್ರ ಮಾತ್ರಕಾಸ್ತವ ಅಂತ ಅದಕ್ಕೆ ಹೆಸರು. ಮಂತ್ರ ಮಾತ್ರಕ ಅಂದ್ರೆ ಮಂತ್ರದ ಮಾತ್ರಕ್ಕೆ ಅಂತಾನೆ ಹೆಸರು ಅಕ್ಷರಕ್ಕೆ. ಅದು ಒಂದೊಂದು ಅಕ್ಷರದಿಂದ ಒಂದೊಂದು ಶ್ಲೋಕ ಶುರು. ಇಟ್ ಈಸ್ ಕಂಪೋಸ್ ಬೈ ಶಂಕರ ಸಾಗರ್. ಸೊ ಮಂತ್ರ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಅರ್ಥ ಯಾವಾಗ ಅರ್ಥ ಮಾಡ್ಕೋಬೋದು. ಅದನ್ನ ಬರ್ದೆ, ಕನಕದಾರ ಸ್ತೋತ್ರ ಬರ್ದೆ, ಶಿವ ಪಂಚಾಕ್ಷರ ಸ್ತೋತ್ರ. ದಟ್ ಇಸ್ ಹೌ ಸ್ಪೆಂಡ್ ಮೈ 10 days. ಅದು ನಮ್ಮ ಯಜಮಾನರ ಅರ್ಪಣೆ. ಅವ್ರಿಗೆ ಹೋಗ್ಲಿ, ಅದು ಅವ್ರಿಗೆ ಸೇರ್ಲಿ, ಅದು ಹಾಗೆ.